ಮೂವಿ ಆಗುವಾಗ ಸಾಕಷ್ಟು ಅವಘಡಗಳು ಸಂಭವಿಸುತ್ತೆ. ಅವ್ರು ಈ ಮೂವಿ ಮಾಡಬಾರ್ದಾಗಿತ್ತು, ಮಾಡಿದ್ರಿಂದನೇ ಈ ರೀತಿ ಒಂದು ಸಿಚುವೇಶನ್ ಆಯಿತು ಅಂತ ಸಾಕಷ್ಟು ಕ್ವಶನ್ಸ್ಗಳು ಜನರ ತಲೆಯಲ್ಲಿ ಮೂಡ್ತು. ಈ ಶೂಟಿಂಗ್ನಲ್ಲಿ, ಈ ಒಂದು ಮೂವಿಯಲ್ಲಿ ಭಾಗವಹಿಸಿದ ಕಲಾವಿದರು ಔಟ್ಸೈಡ್ನಲ್ಲಿ ಸಾಯ್ತಾ ಇದ್ರು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು? ಹಾಗೆ ನಿಮಗೆ ಈ ಥರ ಅನುಭವಗಳು ಶೂಟಿಂಗ್ ಸೆಟ್ಟಲ್ಲಿ ಆಗಿದೆಯಾ? ಬ್ರಹ್ಮ ರಾಕ್ಷಸ ಇದ್ದಾನೆ. ಅವಘಡಕ್ಕೆಲ್ಲ ಸಿನಿಮಾನೇ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ಇವಾಗ ರಾಕೇಶ್ ಅವರನ್ನು ನಾವು ಕಳ್ಕೊಂಡಿದ್ದೇವೆ, ಅದು ನಿಜವಾಗಿಯೂ ತುಳುನಾಡಿನ ಒಂದು ಆಸ್ತಿ. ಅವರ ನಗು ಇವತ್ತು ನಮ್ಮ ಹೃದಯದಲ್ಲಿದೆ. ವ್ಯಕ್ತಿಗತವಾಗಿರದಿದ್ರೂ ಕೂಡ ಅವರ ಆಯಸ್ಸು ಅಷ್ಟೇ ಇತ್ತು ಅಂತ ಹೇಳಿದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಎಲ್ಲ ಸಿನಿಮಾ ಕಾರಣ ಅಂತ ಹೇಳಬಾರ್ದು. ಸಿನಿಮಾದಲ್ಲಿ ಸಮಸ್ಯೆಗಳಾಗಿದೆ ಅಂತ ರಿಷಬ್ ಶೆಟ್ಟಿ ಅವರು ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ, ಅವರಿಗೂ ತುಂಬ ಕಷ್ಟ ಆಗಿದೆ ಅಂತ. ನಮಗೆ ಆ ರೀತಿಯ ಅನುಭವಗಳಾಗಲಿಲ್ಲ. ನಾವಿರುವಂಥ ಇದರಲ್ಲಿ ಕೂಡ ಈಗ ಬೆಂಕಿಗಳಿತ್ತು, ಅಥವಾ ಪರಿಸರದ ಮಧ್ಯೆ ಕೆಲಸ ಮಾಡ್ತಾ ಇದ್ವಿ, ಅಥವಾ ನಾವು ಟ್ರಾವೆಲ್ ಆಗಿ ಬರುವಂಥದ್ದೆಲ್ಲ ಇತ್ತು. ಇಡೀ ಸಿನಿಮಾ ಮಾಡಿರುವಂಥದ್ದು ಒಂದು ತುಳುನಾಡಿನ ಐತಿಹಾಸಿಕ ಕಥೆಯನ್ನು ಹೇಳುವಂಥದ್ದು. ಎಲ್ಲಿಯೂ ಕೂಡ ದೈವ ದೇವರುಗಳಿಗೆ ಅವಮಾನ ಆಗಲಿಲ್ಲ. ಆ ಸಿನಿಮಾಗಳನ್ನು ನೋಡಿ ಬೇರೆ ವ್ಯಕ್ತಿಗಳು ಮಾಡಿದರೆ ಅದಕ್ಕೆ ಸಿನಿಮಾ ಕಾರಣ ಅಲ್ಲ. ಸಿನಿಮಾವನ್ನು ಸಿನಿಮಾ ಥರವೇ ನೋಡಿ. ಎಲ್ಲಿ ನಾವು ಆ ದೇವರನ್ನು ಕೈ ಮುಗಿತೇವಲ್ಲ, ಆ ದೇವರು ನಮ್ಮನ್ನು ಎಲ್ಲಿ ಕೂಡ ಕೈ ಬಿಡೋದು. ನಮಸ್ಕಾರ ವೀಕ್ಷಕರೇ, NP ನ್ಯೂಸ್ ಅರ್ಪಿಸ್ತಾ ಇರುವಂತಹ ಕಾಂತಾರ ರಾಜಮಾತೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ಎಸ್ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೇನೆ. ನೀವು ಪೋಸ್ಟರಲ್ಲಿಯೇ ನೋಡಿರಬಹುದು, ಮೊನ್ನೆಯಷ್ಟೇ ಕಾಂತಾರ ಚಾಪ್ಟರ್ 1 ಎನ್ನುವಂಥದ್ದು ಅಕ್ಟೋಬರ್ 2 ವಿಜಯದಶಮಿ ದಿನದಂದು ರಿಲೀಸ್ ಆಗಿತ್ತು. ಬಹಳ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಈ ಮೂವಿಗೆ ಸಿಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಈ ಒಂದು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಸಾಕಷ್ಟು ಟಿಕೆಟ್ಗಳು ಸೋಲ್ಡ್ ಔಟ್ ಕೂಡ ಆಗಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಂತಂದರೆ, ಈ ಹಿಂದೆ ಬಂದಂತಹ ಕಾಂತಾರ ಮೂವಿ ಎನ್ನುವಂಥದ್ದು ದೇಶ ವಿದೇಶದೆಲ್ಲೆಡೆ ಕೂಡ ಒಂದು ಹೆಸರನ್ನು ಮಾಡಿದಂತಹ ಮೂವಿ ಅಂತಲೇ ಹೇಳ್ಬೋದು. ಹಾಗೆಯೇ ತುಳುನಾಡಿನ ದೈವ ದೇವರುಗಳ ಬಗ್ಗೆ ಭಕ್ತಿಯನ್ನು ಹೆಚ್ಚಿಸಿದಂತಹ ಮೂವಿ ಇದಾಗಿದ್ದು, ಹಾಗೆಯೇ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದಂತಹ ಈ ಮೂವಿ ಎನ್ನುವಂಥದ್ದು ದೇಶದಾದ್ಯಂತ ಹಾಗೆ ವಿದೇಶದಾದ್ಯಂತ ಪಸರಿಸಲಿ ಅಂತ ಹೇಳ್ತಾ, ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂತಾರ ಚಾಪ್ಟರ್ 1 ಮೂವಿಯ ಕನಕವತಿ ಹೀರೋಯಿನ್ನ ತಾಯಿಯಾದಂತಹ ರಾಜಮಾತೆ. ಇವರ ಹೆಸರು ರಮಿತಾ ಶೈಲೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಇಷ್ಟು ದೊಡ್ಡ ಮೂವಿ, ರಿಷಬ್ ಶೆಟ್ಟಿ ಅವರ ಮೂವಿಯಲ್ಲಿ ನಿಮಗೆ ಅಭಿನಯ ಮಾಡಲಿಕ್ಕೆ ಚಾನ್ಸಸ್ ಸಿಗುತ್ತೆ. ಅದು ತುಂಬಾ ಒಂಥರ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಕಾರ್ಕಳದವರು ಅಲ್ವಾ. ಸೊ ನಾನು ಮೊದಲನೇದಾಗಿ ಕೇಳೋದಾದರೆ, ಇವಾಗ ವಿಜಯದಶಮಿಯಂದು ಈ ಮೂವಿ ಎನ್ನುವಂಥದ್ದು ರಿಲೀಸ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಜನರು ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದು, ಟ್ರೈಲರ್ ನೋಡಿ ಅಂತೂ ಮೊದಲು ನಾವು ನೋಡಬೇಕು ಅಂತ ತುಂಬ ಜನ ಕಾತುರತೆಯಿಂದ ಕಾಯ್ತಾ ಇದ್ರು. ಸೊ ಈ ಒಂದು ಕ್ಷಣ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇವಾಗ ಫಿಲ್ಮ್ ರಿಲೀಸ್ ಕೂಡ ಆಗಿದೆ, ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ, ಬಟ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ನನಗೊಂದು ದೇವರೇ ಬಂದು ಒಂದು ಗಿಫ್ಟ್ ಕೊಟ್ಟರೆ ಹೇಗಿರ್ತದೆ, ಅದೇ ರೀತಿಯಲ್ಲಿ ನನಗೂ ಈ ಕಾಂತಾರ ಮೂವಿ ಆಗಿರುವಂಥದ್ದು. ಹಾಗಾಗಿ ತುಂಬ ಪ್ರೌಡ್ ಫೀಲ್ ಇದೆ, ಮತ್ತು ತುಂಬ ಖುಷಿ ಇದೆ. ಎಸ್, ಇವಾಗ ಇನ್ನೊಂದು ಹೇಳಬೇಕು, ನೀವು ನೋಡಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರು, ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಅಂಥ ಒಂದು ಮಧ್ಯದಲ್ಲಿ ನಿಮಗೆ ಈ ಒಂದು ಮೂವಿಯಲ್ಲಿ ಪಾತ್ರ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನೀವೇನಾದರೂ ಅಂದ್ಕೊಂಡಿದ್ರಾ, ನಾವು ರಿಷಬ್ ಶೆಟ್ಟಿ ಮೂವಿಯಲ್ಲಿ ನನಗೊಂದು ಪಾತ್ರ ಸಿಗುತ್ತೆ, ನಾನು ಅಭಿನಯ ಮಾಡ್ತೇನಂತ ಏನಾದರೂ ನಿಮಗೆ ಅನಿಸಿತ್ತಾ? ಇಲ್ಲ, ಸಿನಿಮಾ ರಂಗಕ್ಕೆ ಬರ್ತೇನೆ ಹೇಳುವಂಥದ್ದೇ ನನ್ನ ಒಂದು ಕನಸಲ್ಲಿ ಕೂಡ ನೆನೆಸಿದವಳಲ್ಲ. ಏನೋ ಅನ್ಫಾರ್ಚುನೇಟ್ಲಿ ಒಂದು ಅವಕಾಶ ಸಿಗ್ತದೆ, ಅವಕಾಶಗಳನ್ನು ಹೇಗೆ ಸದ್ಬಳಕೆ ಮಾಡೋದಂತ ಹೇಳಿ ಚೆನ್ನಾಗಿ ಕಲ್ತ್ಕೊಂಡೆ. ಒಂದು ಒಳ್ಳೆಯ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತ.
ಸಮಾಜ ಸೇವೆ ನಡೀತಾ ಇರ್ತದೆ. ಅದು ನಾನು ತುಂಬಾ ಇಷ್ಟಪಟ್ಟು ಹೋಗುವಂತ ಕ್ಷೇತ್ರ. ಚಿತ್ರರಂಗ ಹೇಳುವಂಥದ್ದು ನನಗೆ ಹೊಸ್ತು, ನಿಜವಾಗಿ ಏನೂ ಅನುಭವ ಇಲ್ಲ ನನ್ನ ಜೀವನದಲ್ಲಿ. ಆದ್ರೆ ನಟನೆಗಳನ್ನು ಮಾಡ್ತಾ ಇದ್ದೆ, ನಾಟಕಗಳನ್ನು ಮಾಡ್ತಾ ಇದ್ದೆ, ಯಕ್ಷಗಾನಗಳನ್ನು ಮಾಡ್ತಾ ಇದ್ದೆ. ಹಾಗೆ ಅದೇ ರೀತಿ ಇರ್ಬೋದು ಅಂತ ಹೇಳಿ ಹೋಗಿರುವಂಥದ್ದು ಮತ್ತೆ ತುಂಬಾ ಒಳ್ಳೆ ಅನುಭವಗಳನ್ನು ಕೊಟ್ಟಿತ್ತು. ನೀವು ಹೇಳಿದ್ರಿ ಅವಕಾಶ ಸಿಗೋದೇ ವಿರಳ. ನಿಜವಾಗ್ಲೂ ಹೌದು, ಈಗಿನ ಕಾಲದಲ್ಲಿ ಅವಕಾಶ ಸಿಗೋಲ್ಲ. ಬಟ್ ಈ ಸಿಕ್ಕ ಅವಕಾಶವನ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಲೆವೆಲ್ಲೇ ಬೇರೆ ಇರುತ್ತೆ ಅಲ್ವಾ. ಸೊ ಇನ್ನೊಂದು ಕೇಳೋದಾದ್ರೆ, ಇವಾಗ ನಿಮಗೆ ಈ ಒಂದು ಸರ್ ಕಾಲ್ ಬರುತ್ತೆ, ಇಂತಹ ಒಂದು ಮೂವಿ ಆಗ್ತಾ ಇದೆ, ಸೊ ನಿಮ್ಗೊಂದು ಈ ಥರ ಒಂದು ಪಾತ್ರ ಇದೆ, ನೀವು ಇದರಲ್ಲಿ ಅಭಿನಯಿಸ್ತೀರಾ ಅಂತ ಒಂದು ಕಾಲ್ ಬರುತ್ತೆ. ಸೊ ಆ ಒಂದು ಕ್ಷಣ ಹೇಗೆ ಇತ್ತು ನಿಮಗೆ ಅಂತ? ನಿಜವಾಗಿ ನೇರವಾಗಿ ಸರಿ ಕಾಲ್ ಮಾಡೋದಿಲ್ಲ, ಅಲ್ಲಿ ಒಂದು ನಿಮಗೆ ಟೀಮ್ ಅಂತ ಹೇಳಿರ್ತದೆ, ಆರ್ಟಿಸ್ಟ್ಗಳನ್ನು ಕರ್ಕೊಂಡು ಬರುವ ಟೀಮ್ ಅಂತ, ಕೋಆರ್ಡಿನೇಟರ್ ಅಂತ ಹೇಳ್ತಾರೆ. ಅಂತ ಆರ್ಟಿಸ್ಟ್ ಅನ್ನು ಕರ್ಕೊಂಡು ಬರುವ ಟೀಮಿಗೆ ನಾನೊಂದು ಅಲ್ಲಿ ಸಮಂತ ರಾಣಿ ಅಂತ ಹೇಳಿದೆ. ಅದರಲ್ಲೊಂದು ನೀವು ನೋಡಿದ್ದೀರಿ ಮೂವಿ, ಈಗ ನೋಡುವಾಗ ನಿಮಗೆ ಪಟ್ಟಾಭಿಷೇಕ ಆಗುವಂತ ಚಿತ್ರ ಇತ್ತು. ಅದರಲ್ಲಿ ಬೇರೆ ಬೇರೆ ಊರಿನ ರಾಜರೆಲ್ಲ ಬಂದಿದ್ರು. ಆ ರಾಜರಲ್ಲಿ ಒಂದು ರಾಣಿಯ ಪಾತ್ರ, ಸಾಮಾನ್ಯ ರಾಣಿಯ ಪಾತ್ರವಾಗಿ ನಾನು ಆಯ್ಕೆ ಆಗಿರುವಂತದ್ದು. 3 ದಿನದ ಶೂಟಿಂಗ್ ಅಂತ ಹೇಳಿ ತಿಳಿಸಿದ್ರು. ಹಾಗಾಗಿ ಅದಕ್ಕೆಲ್ಲ ತಯಾರಿಯಾಗಿ ಹೋಗಿದ್ದೆ. 3 ದಿನದ ಶೂಟಿಂಗ್, ಒಂದು ಸಾಮಾನ್ಯ ರಾಣಿ, ಒಂದು ಕ್ಷಣಕ್ಕೆ ಹೋಗಿ ವಿಶ್ ಮಾಡುವಂಥದ್ದು ಬೇರೆ ಬೇರೆ ರಾಜ್ಯದಿಂದ. ಅದೇ ಮೈಂಡ್ ಸೆಟ್ ಎಲ್ಲ ಇದೆ. ಆನ್ ಸ್ಪಾಟ್ ಅಲ್ಲಿ ನನ್ನ ಪಾತ್ರಕ್ಕೆ, ಈಗ ಕನಕವತಿಯ ತಾಯಿಯ ಪಾತ್ರಕ್ಕೆ ಒಂದು ಹಿರಿಯ ಕಲಾವಿದರು ಇದ್ರು, ತುಂಬಾ ಅನುಭವಿ ಕಲಾವಿದರು ಇದ್ರು. ಅವರಿಗೆ ಆಗದೇ ಇರುವಂತಹ ಕಾರಣಕ್ಕೆ ನಾನು ಅಲ್ಲೇ ಸ್ಪಾಟ್ ಅಲ್ಲೇ ಸೆಲೆಕ್ಟ್ ಆಗುವಂಥದ್ದು. ಹಾಗಾಗಿ ದೇವರು ಏನಾದ್ರು ನಮಗೆ ಕೊಡ್ತಾನೆ ಹೇಳಿದ್ರೆ, ನಾನು ಹೇಳಿದೆ ನೋಡಿ, ಅವನೊಂದು ಮನ್ಸು ಮಾಡಿದ್ರೆ ಆಯ್ತಂತೆ, ಆ ಕ್ಷಣಕ್ಕೆ ಕೊಡ್ಬೋದು. ಹಾಗಾಗಿ ಸ್ಪಾಟ್ ಅಲ್ಲೇ ಸೆಲೆಕ್ಟ್ ಆಗಿ ಇಂಥ ದೊಡ್ಡ ಪಾತ್ರ ಸಿಕ್ಕಿತ್ತು. ಅದು ಕೂಡ ಜಯರಾಮ್ ಸರ್ ಅವರ ಶ್ರೀಮತಿಯ ಪಾತ್ರ. ಜಯರಾಮ್ ಸರ್ ನೀವು ನೋಡಿರ್ಬೋದು, ಮಲಯಾಳ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಗುರುತಿಸ್ಕೊಂಡಂಥವ್ರು. ಅವರ ಶ್ರೀಮತಿಯ ಪಾತ್ರ ಮಾಡಲಿಕ್ಕೆ ತುಂಬಾ ಹೆಮ್ಮೆ ಇದೆ. ಅದಲ್ಲದೆ ಈಗ ರುಕ್ಮಿಣಿ ವಸಂತ ಆಗಿರ್ಬೋದು, ಅದರಲ್ಲಿ ರಾಜ ಮಾಡಿರುವ ಅವರ ಮಗನ ಪಾತ್ರದ ಅವರಾಗಿರ್ಬೋದು, ಅವರೆಲ್ಲ ಒಳ್ಳೆ ಅನುಭವಿಗಳು. ಅಂಥವ್ರೊಟ್ಟಿಗೆ ಒಂದು ಸಪೋರ್ಟೆಡ್ ಕ್ಯಾರೆಕ್ಟರ್ ಆಗಿ ಮಾಡಿದೆ ಅಲ್ಲ, ಅದು ತುಂಬಾ ಖುಷಿ ಇದೆ ಅಂತ. ಮತ್ತೆ ಇದು ಯಾವ್ದಾನು ಮರಲಿಕ್ಕಿಲ್ಲ ಜೀವನದಲ್ಲಿ. ಖಂಡಿತ ಮೇಡಮ್. ನೀವು ಹೇಳಿದ್ರಿ ಕಾಲ್ ಬರುತ್ತೆ ಅಂತ, ಆವಾಗ ಏನಾದ್ರು ನಿಮ್ಗೆ ಗೊತ್ತಾಗಿತ್ತು ಇದು ಕಾಂತಾರ ಮೂವಿಗೆ ನಂಗೆ ಕಾಲ್ ಬಂದಿದ್ದು, ಆಫರ್ ಬಂದಿದ್ದು ಅಂತ ನಿಮ್ಗೆ ಗೊತ್ತಾಗಿಲ್ಲ? ನಾನು ಫೇಕ್ ಅಂತ ಅನ್ಕೊಂಡೆ. ಓಕೆ, ಇದು ಫೇಕ್ ಅಂತ ಅನ್ಕೊಂಡಿದ್ದೆ. ನಾನು ಹೇಳಿದ್ದೆ ನಂಗೆ ಈ ತರ ಸಣ್ಣ ಪಾತ್ರ ಇದ್ರೆ ತಿಳಿಸಿ ಅಂತ. ಹಾಗೆ ರಾಣಿ ಪಾತ್ರ ಇರ್ತದೆ, ಸಮಂತ ರಾಣಿದು, ನೀವು ಮಾಡ್ತೀರಲ್ಲ ಕೇಳಿದ್ದು. ಓಕೆ ಹೇಳಿದ್ದೆ. ಹಾಗೆ ಒಂದು 2-3 ಮಂತ್ ಆದ್ಮೇಲೆ ಕಾಲ್ ಬರ್ತದೆ, ಈ ತರ ಕಾಂತಾರ ಇದರಿಂದ ನೀವು ಸೆಲೆಕ್ಟ್ ಆಗಿದ್ದೀರಾ, ನಾಳೆ ಸ್ಟುಡಿಯೋಗೆ ಸಾರಿ ನಾಳೆ ನೀವು ವ್ಯವಸ್ಥೆಗೆ ಬರಬೇಕು, ಇಲ್ಲಿ ರೂಮ್ ವ್ಯವಸ್ಥೆ ಎಲ್ಲ ಆಗಿದೆ ಅಂತ. ಇದು ಕನ್ಫರ್ಮ್ ನೀವು ಫೇಕ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ನನಗೆ ಬಿಲಿವನೆಸ್ಸೇ ಬರಲಿಲ್ಲ. ಯಾಕೆ ಹೇಳಿದ್ರೆ ಈಗ ಫೇಕ್ ಎಲ್ಲ ಬರುವಂಥದ್ದು ಕಾಮನ್ ಆಗಿದೆ ಅಲ್ಲ. ಇಲ್ಲ ಮೇಡಮ್ ಇದು ನಿಜ, ನಾವು ಲೊಕೇಶನ್ ಎಲ್ಲ ಕಳಿಸ್ತೇವೆ, ಆ ರೀತಿ ಎಲ್ಲ ಹೇಳಿದ್ರು. ಆಮೇಲೆ ನನಗೆ ಧೈರ್ಯ ಬಂದಿರುವಂಥದ್ದು. ಯಾಕೆ ಹೇಳಿದ್ರೆ ಕಾಮಿಡಿ ಕೂಡ ಮಾಡ್ತಾರೆ ನೋಡಿ, ರೇಗಿಸ್ಬೇಕು ಅಂತ. ನಾನು ಹಾಗೆ ಅಂತಾನೆ ಅನ್ಕೊಂಡಿದ್ದೆ. ಮನೆಯವರಿಗೆಲ್ಲ ಹೇಳಿದ್ರೆ ನೀವು ನಂಗೆ ಈ ತರ ಚಾನ್ಸ್ ಸಿಕ್ತು ಅಂತ? ಏನ್ ಹೇಳಿದ್ರು ಅವರು? ಸಿಕ್ಕಿದ್ಮೇಲೆ ಫಸ್ಟ್ ನನ್ನ ಮಕ್ಕಳಿಗೆ ಹೇಳಿರುವಂತದ್ದು, ನನ್ಗೆ ಈ ತರ ಸಿಕ್ಕಿದೆ ಅಂತ. ಮಕ್ಕಳು ಫುಲ್ ಖುಷಿ, ನನ್ನ ಅಮ್ಮ ಕಾಂತಾರ ಮೂವಿಯಲ್ಲಿ ಬರ್ತಾ ಇದ್ದಾರೆ ಈ ತರ ಅಂತ. ಮತ್ತೆ ಅಲ್ಲಿ ಪಾತ್ರ ಬದಲಾವಣೆ ಆಯ್ತಲ್ಲ, ಆಗ ಶೆಡ್ಯೂಲ್ಗಳು ಚೇಂಜ್ ಆಯ್ತು. 3 ದಿವಸ ಇದ್ದದ್ದು ಒಂದು 25 ದಿವಸ 30 ದಿವಸ ಶೂಟಿಂಗ್ ಅಂತ ಆಯ್ತು. ಆಗ ಕೂಡ ಮಕ್ಕಳಿಗೆ ಹೇಳುವಾಗ ಮಕ್ಕಳಿಗೆ ತುಂಬಾ ಖುಷಿಯಾಗಿತ್ತು. ಮನೆಯವರೆಲ್ಲ ಹ್ಯಾಪಿ ಆಗಿದ್ದಾರೆ. ನನ್ನ ಸಿಸ್ಟರ್ಸ್ ಕೂಡ ತುಂಬಾ ಖುಷಿಯಾದ್ರು. ಅಂದ್ರೆ ಅವರು ನಿಜವಾಗಿ ರಿಷಬ್ ಶೆಟ್ಟಿ ಅಭಿಮಾನಿಗಳು, ಕಾಂತಾರ ಮೂವಿಯನ್ನು ನೋಡಿದವರು. ಅಕ್ಕ ಅದ್ರಲ್ಲಿ ಕಾಣಿಸ್ತಾಳೆ ಹೇಳುವಾಗ ಅವರಿಗೂ ಖುಷಿಯಾಗಿತ್ತು. ತಂದೆ ತಾಯಿ ಎಲ್ಲ ತುಂಬಾ ಹ್ಯಾಪಿ ಆಗಿದ್ರು. ಎಸ್ ಖಂಡಿತ. ಇಷ್ಟು ದೊಡ್ಡ ಮೂವಿಯಲ್ಲಿ ಅದು ರಾಜಮಾತೆಯಾಗಿ ಅಭಿನಯಿಸ್ಲಿಕ್ಕೆ ನಿಜವಾಗ್ಲೂ ನೀವು ಹೇಳಿದ್ರಲ್ಲ, ದೇವರ ಆಶೀರ್ವಾದ ಖಂಡಿತ ಬೇಕೇ ಬೇಕು. ಎಸ್, ಇವಾಗ ಪ್ರಾರಂಭದಲ್ಲಿ ನೀವು ಶೂಟಿಂಗ್ ಸ್ಪಾಟಿಗೆ ಹೋಗ್ತೀರಾ, ಮೊದಲನೇ ದಿನ ಅಲ್ಲಿ ಯಾರೆಲ್ಲ ಇದ್ರು, ಅಲ್ಲಿ ಒಂದು ಸಿಚುವೇಶನ್ ಹೇಗೆ ಇತ್ತು ಅಂತ? ಮೆರಿಡಿನ್ ಹಾಲ್ ಅಲ್ಲಿ ಆಗಿದ್ದಂಥದ್ದು, ಕುಂದಾಪುರದ್ದು. ಅಲ್ಲೇ ಅವರು ಒಳಗೆ ಸೆಟ್ ಹಾಕಿದ್ರು. ನಾವಲ್ಲಿ ಹೋದಾಗ ಒಂದು ಡ್ರೆಸ್ಸಿಂಗ್ಸ್ ರೂಮ್ ಅಂತ ಹೇಳಿದ್ರು, ದೊಡ್ಡ ಹಾಲ್. ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ಲ ಬಟ್ಟೆಗಳನ್ನೆಲ್ಲ ಇಟ್ಟಿರ್ತಾರೆ. ಈ ತರ ಪಾತ್ರದವ್ರು ಇಲ್ಲಿ ಕೂತ್ಕೊಳ್ಳಿ, ಮೇಕಪ್ ಆರ್ಟಿಸ್ಟ್ ಎಲ್ಲ ಅಲ್ಲೇ ಆಗ್ತಾ ಇತ್ತು. ಒಬ್ರು ಮಾಸ್ಕ್ ಹಾಕೊಂಡು ಒಬ್ರು ಲೇಡಿ ಬರ್ತಾರೆ, ಸ್ಪೀಡಲ್ಲಿ ಲೇಡಿ ಬರ್ತಾರೆ. ಇವರಿಗೆಲ್ಲ ಈ ತರ ಡ್ರೆಸ್ ಕೊಡಿ, ಈ ತರ ಡ್ರೆಸ್ ಕೊಡಿ ಅಂತ. ಪುನಃ ಅವರನ್ನು ಅಬ್ಸರ್ವ್ ಮಾಡುವಾಗ ಶಿ ಇಸ್ ದ ಪ್ರಗತಿ ಶೆಟ್ಟಿ, ರಿಷಬ್ ಅವರ ಹೆಂಡತಿ. ಅಷ್ಟು ಕಲಾವಿದರ ಮಧ್ಯೆ ಸಾಮಾನ್ಯವಾಗಿದ್ದುಕೊಂಡು ನಮ್ಮ ಪ್ರತಿಯೊಂದು ಆರ್ಟಿಸ್ಟಿಗೆ ಅವರೇ ಖುದ್ದಾಗಿ ಈ ತರ ಡ್ರೆಸ್ ಇವರೇ ಹಾಕ್ಬೇಕು ಅಂತ ಹೇಳಿ ಒಂದು ಮುತುವರ್ಜಿಯನ್ನು ತಕೊಂಡು ಅವರೇ ಅವರ ಜೂನಿಯರ್ಸ್ನವರಿಗೆ ಹೇಳಿ ರೆಡಿ ಮಾಡಿಸ್ತಾ ಇದ್ರು. ಮೇಕಪ್ ಕೂಡ ಅವರದ್ದೇ ಒಂದು ಒಳ್ಳೆಯ ತಂಡ ಇತ್ತು. ಅದರಲ್ಲಿ ವಿನಯ್ ಅಂತ ಹೇಳೋರು ಮಾಡಿದ್ರು. ಒಳ್ಳೆಯ ಒಂದು ತಂಡ ಕೆಲಸ ಆಗಿದೆ. ತುಂಬಾ ಖುಷಿ ಆಗ್ತದೆ. ನಮ್ಮನ್ನೊಂದು ಈಗ ರಾಣಿಯ ತರ ನೀವು ನೋಡಿದ್ರಿ ಸ್ಕ್ರೀನ್ ಅಲ್ಲಿ, ರಾಣಿಯ ತರ ಕಾಣಿಸ್ಬೇಕು ಹೇಳಿದೆ, ಅದೆಲ್ಲ ಕಾಣದ ಕೈಗಳು. ನಾವು ಮುಂದೆ ಕಾಣ್ತೇವೆ, ಅವರೆಲ್ಲ ಕಾಣದ ಕೈಗಳು. ಆ ಕಾಣದ ಕೈಗಳ ಶ್ರಮ ತುಂಬಾ ಇದೆ.
ಖಂಡಿತ ಹೌದು. ಪ್ರಗತಿ ಮೇಡಮ್ದು ಕೂಡ ಇದರಲ್ಲಿ ಜೀವ ತುಂಬಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟೂ ಕಲಾವಿದರಿಗೆ ಒಂದು ಕಾಸ್ಟ್ಯೂಮ್ಸ್ ಅನ್ನ ಡಿಸೈನ್ ಮಾಡುವಂಥದ್ದು ಸುಲಭವಲ್ಲ, ಬಟ್ ಅವ್ರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾಕಂತಂದ್ರೆ ನಾವು ಫಿಲ್ಮ್ ಅನ್ನ ಅಂತ ನೋಡಿದ್ದೇವೆ ಅಲ್ವಾ, ಪ್ರತಿಯೊಬ್ಬರು ಕಲಾವಿದರ ಒಂದು ಕಾಸ್ಟ್ಯೂಮ್ಸ್ ಕೂಡ ಅಷ್ಟು ಒಂದು ನೈಜತೆಯಿಂದ ತುಂಬಾ ಚಂದವಾಗಿ ಮೂಡಿ ಬಂದಿದೆ. ಈಗ ಇನ್ನೊಂದು ಕೇಳೋದಾದ್ರೆ, ನೀವು ಈ ಮೂವಿಯಲ್ಲಿ ಹೀರೋಯಿನ್ ಆದಂತಹ ಕನಕವತಿಯ ತಾಯಿ ರಾಜಮಾತೆಯಾಗಿ ಅಭಿನಯಿಸ್ತಿರಲ್ವಾ, ನಿಮ್ಮ ಪಾತ್ರ ಎನ್ನುವಂಥದ್ದು ಯಾವ ರೀತಿ ಇತ್ತು, ಅಂದ್ರೆ ಯಾವ ಒಂದು ವಿಭಿನ್ನವಾಗಿದೆ ಈ ಒಂದು ಮೂವಿಯಲ್ಲಿ ಅಂತ ಹೇಳೋದಾದ್ರೆ? ನನ್ನದು ಜಸ್ಟ್ ಸಪೋರ್ಟೆಡ್ ಕ್ಯಾರೆಕ್ಟರ್ ಆಗಿತ್ತು. ನೀವೀಗ ಮೂವಿಯಲ್ಲಿ ನೋಡುವಾಗ ನಿಮಗೆ ಅನಿಸಿರ್ಬೋದು. ನನ್ನ ಯಂಗ್ ಒಬ್ರು ಮಾಡಿದ್ರು, ನಾನು ಆಫ್ಟರ್ ಮಕ್ಕಳು ದೊಡ್ಡದಾದ್ಮೇಲೆ ಹೇಗಿರ್ತೇನೆ ಅಂತ ಆ ಚಿತ್ರವನ್ನು ತೋರಿಸಿರುವಂಥದ್ದು. ಹಾಗಾಗಿ ಒಂದು ಜವಾಬ್ದಾರಿಯುತವಾಗಿ ತಾಯಿಯಾಗಿದ್ದುಕೊಂಡು ಮಗನ ಅಸಹಾಯಕತೆ, ಮಗ ಅಷ್ಟು ದುಶ್ಚಟಗಳನ್ನು ಮಾಡಿದ್ದು ನೀವು ನೋಡಿದ್ರಿ. ಅವನ ಒಂದು ಅಧಿಕಾರ ಅವಧಿಯಲ್ಲಿ ಅವನೇನೆಲ್ಲ ಮಾಡಿದ, ಒಂದು ಕುಡಿತಾ ಇದ್ದ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇದ್ದ. ಅಂದ್ರೆ ಒಬ್ಬ ರಾಜ ಹೇಗಿರ್ಬೇಕು ಹಾಗಿರ್ಲಿಲ್ಲ. ನನ್ನ ಗಂಡನಿಗಿರುವಂಥ ಜವಾಬ್ದಾರಿ ಮಗನಲ್ಲಿರ್ಲಿಲ್ಲ. ಅದನ್ನೆಲ್ಲ ಕಂಡಾಗ ತಾಯಿ ಅಸಹಾಯಕತೆಯನ್ನು ತೋರಿಸಿದ್ರು. ನನಗೆ ಡೈಲಾಗ್ಗಳು ಇರಲಿಲ್ಲ ಇಡೀ ಚಿತ್ರದಲ್ಲಿ. ಒಂದೇನೋ ಸಣ್ಣ ಒಂದು ಮಗನಿಗೆ ಪಟ್ಟಾಭಿಷೇಕ ಆಗೋ ಸಂದರ್ಭದಲ್ಲಿ ಇತ್ತಷ್ಟೇ. ಅಷ್ಟೂ ಚಿತ್ರದಲ್ಲಿ ಕೂಡ ನನ್ನ ಭಾವನೆಗಳನ್ನು ತೋರಿಸಿರುವಂಥದ್ದು, ದುಃಖಗಳನ್ನು ತೋರಿಸಿರುವಂಥದ್ದು, ಅಥವಾ ಕೋಪವನ್ನು ತೋರಿಸಿರುವಂಥದ್ದು ಇಷ್ಟೇ ಇದ್ದಂಥದ್ದು. ಅಷ್ಟನ್ನು ಮಾಡಲಿಕ್ಕೆ ನಮಗೆ ಸಾಕಾಗಿದೆ. ಅಂದ್ರೆ ಗೊತ್ತಿಲ್ಲ ಅಲ್ಲ, ಅನುಭವವೇ ಇಲ್ಲ ಅಲ್ಲ. ಹಾಗಾಗಿ ನಮ್ಮನ್ನು ಹೇಳಿಕೊಟ್ಟಂತ ಒಂದು ತಂಡ ಇದೆ ಅಲ್ಲ, ನಮ್ಮನ್ನು ತಿದ್ದಿ ಸರಿ ಮಾಡಿದಂಥವ್ರು. ಇವಾಗ ಒಂದು ಸ್ಟೇಜಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡೋದು ಬೇರೆ, ಅಥವಾ ಒಂದು ಮೈಕದ ಮುಂದೆ ನಿಂತ್ಕೊಂಡು ಸಾವಿರಾರು ಮಾತಾಡೋದು ಬೇರೆ, ಆದ್ರೆ ಕ್ಯಾಮರಾ ಮುಂದೆ ನಿಂತ್ಕೊಂಡು ಮಾತಾಡೋದಿದೆ ಅಲ್ಲ, ಭಾವನೆಗಳನ್ನು ತೋರಿಸುವಂಥದ್ದು. ನಮ್ಮ ಎದುರು ನಿಜ ಅದೇ ಕಥೆಗಳಾಗ್ತಾ ಇದೆ, ಅದನ್ನು ಫೀಲ್ ಮಾಡ್ಕೊಳ್ಬೇಕಲ್ಲ. ಫೀಲ್ ಮಾಡ್ಕೊಂಡು ಹೇಳುವಂಥ ವಿಷಯಗಳು ಅಥವಾ ಭಾವನೆಯನ್ನು ತೋರಿಸುವಂಥದ್ದು ತುಂಬಾ ಕಷ್ಟಕರ. ಮತ್ತು ಅದನ್ನು ನನ್ನ ಕೈಯಿಂದ ಮಾಡಿಸಿದ್ದಾರೆ ಕೂಡ. ಈಸ್ ರಿಷಬ್ ಶೆಟ್ಟಿ ಅವರ ತಂಡ ತುಂಬಾ ಗ್ರೇಟ್ ಅಂತ ಅನಿಸ್ತೇನೆ. ಅಂದ್ರೆ ನನ್ನದ್ದು ಮಾತ್ರ ಅಲ್ಲ, ನನಗಿಂತ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅಲ್ಲಿ. ಸಣ್ಣ ಪುಟ್ಟ ಒಂದು ಕಲಾವಿದರಿಗೂ ಕೂಡ ಅವರು ಆ ತರ ಸರಿ ಮಾಡ್ತಾ ಇದ್ರು. ಪರ್ಫೆಕ್ಷನ್ ಬೇಕು ಅಷ್ಟೇ. ನಿಜವಾಗ್ಲೂ ಖಂಡಿತ. ನೀವು ಇವಾಗ ಹೇಳಿದ್ರಿ ನನಗೆ ಡೈಲಾಗ್ ಜಾಸ್ತಿ ಇರಲಿಲ್ಲ, ಬಟ್ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾಗ್ತಿತ್ತು ಅಂತ. ಸೊ ಈಗ ಭಾವನೆಗಳ ಬಗ್ಗೆ ಎಲ್ಲಾ ಟೈಪ್ ಎಕ್ಸ್ಪ್ರೆಷನ್ ಬಂದೇ ಬರುತ್ತಲ್ವಾ. ನಿಮ್ಗೆ ಪ್ರಾರಂಭದಲ್ಲಿ ಅವ್ರು ಹೇಳಿದಾಗ ನಿಮ್ಗೆ ಅದು ಆಗ್ತಾ ಇತ್ತಾ? ಅಂದ್ರೆ ಏನಾದ್ರು ಭಯ ಆಗ್ತಾ ಇತ್ತಾ, ಈಗ ನನ್ಗೆಲ್ಲ ಆಗುತ್ತಾ ಇದು ಅಂತ ಏನಾದ್ರು ಅನಿಸ್ತಾ ಇತ್ತಾ? ಮತ್ತೆ ರೀಟೇಕ್ಗಳನ್ನ ಏನಾದ್ರು ತಗೊಳ್ತಾ ಇದ್ರ ನೀವು ಅಂತ? ನನಗೆ ಸ್ಟೇಜ್ ಫಿಯರೆನ್ಸ್ ಏನಿರ್ಲಿಲ್ಲ, ಹಾಗಾಗಿ ನನಗೆ ಕೆಮರಾ ಫೇಸ್ ಮಾಡ್ಲಿಕ್ಕೆ ತುಂಬಾ ಧೈರ್ಯ ಇತ್ತು. ಅದೇನು ಸಮಸ್ಯೆ ಆಗಿರ್ಲಿಲ್ಲ. ಕೆಮರಾದ ಮುಂದೆ ಕುತ್ಕೊಳ್ಳುವಾಗ ಅಯ್ಯೋ ಕೆಮರಾ ಇದೆ ಆ ಥರ ನರ್ವಸ್ನೆಸ್ ಇಲ್ಲ. ಮತ್ತೆ ನಮ್ಮದು ಒಬ್ಬರದ್ದೇ ಅವರು ಶೂಟ್ ಮಾಡುವಂಥದ್ದಲ್ಲ, ನಮ್ಮ ಸುತ್ತಮುತ್ತಲು ಒಂದು ಸಾವಿರಾರು ಕಲಾವಿದರು ಇರ್ತಾರೆ. ಒಂದು ಸೈನಿಕರಾಗಿ ಅಥವಾ ಊಟ ಬಡಿಸೋರಾಗಿ ಅಥವಾ ಸಾಮಾನ್ಯ ಜನರಾಗಿ ಹಾಗೆಲ್ಲ ಇರುವಾಗ ಅವರ ಮಧ್ಯ ನಮ್ಮದೊಂದು ಭಾವನೆಗಳನ್ನು ತೋರಿಸುವಂಥದ್ದು. ಕೆಮರಾವನ್ನು ನಮ್ಮ ಹತ್ರ ಝೂಮ್ ಮಾಡ್ತಾರೆ. ಝೂಮ್ ಮಾಡಿ ನಮಗೆ ಕತೆಗಳನ್ನೇನು ಮೊದಲೇ ಹೇಳಿರೋದಿಲ್ಲ, ಆ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಈ ಥರ ಭಾವನೆಗಳನ್ನು ತೋರಿಸ್ಬೇಕು, ಇಲ್ಲಿ ಈ ಥರ ಸಿಚುವೇಶನ್ ಆಗ್ತಾ ಇದೆ, ಅದನ್ನು ನಮ್ಮ ಗಮನಕ್ಕೆ ತರ್ತಾರೆ. ಫಸ್ಟ್ ದಿನ ಒಂದು ರೀಟೇಕ್ ತುಂಬಾ ಸಲ ಆಗಿದೆ. ಅಂದ್ರೆ ಇವಾಗ ನಾನು ಪರ್ಫೆಕ್ಷನ್ ಇರದಿದ್ರೆ ಅಷ್ಟು ಜನ ವೇಟ್ ಮಾಡಬೇಕು. ಹೌದು, ಅಷ್ಟು. ಮತ್ತೆ ಈಗ ನನ್ನದು ಸರಿಯಾಗಿ ಅಥವಾ ಯಾರಾದ್ರೂ ಅಲ್ಲೊಬ್ರು ಕೈ ಅಲ್ಲಾಡಿಸುವಂಥದ್ದು, ಹಿಂದೆ ಮುಂದೆ ಮಾಡುವಂಥದ್ರು ಕೂಡ ಪುನಃ ಪರ್ಫೆಕ್ಷನ್ ಬೇಕು. ಹಾಗಾಗಿ ಟೇಕ್ಗಳು ತುಂಬಾ ತಗೊಂಡಿದ್ದೇವೆ. ಮತ್ತೆ ಭಾವನೆಗಳನ್ನು ತಗೊಳ್ಳೋದ್ರಲ್ಲಿ ನಾನು ಸ್ವಲ್ಪ ಹಿಂದೆ, ನಮಗೆಲ್ಲ ಭಾವನೆಗಳು ಇರುವುದಿಲ್ಲ. ಯಾಕೆ ಹೇಳಿದ್ರೆ ಅದರಲ್ಲಿ ಅಳುವ ಸೀನ್ ನೋಡಿದ್ರಿ ನೀವು, ಮಗ ಸತ್ತಿರ್ತಾನೆ, ಗಂಡ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಆವಾಗ ಕೂಗ್ಬೇಕು. ನಮಗೆ ಕೂಗಿ ಅಭ್ಯಾಸ ಇಲ್ಲ. ಫಸ್ಟ್ ಎಷ್ಟು ಕಷ್ಟ ಆದ್ರೂ ಕೂಡ ಒಂದು ಕೂಗುವಂತ ಮನಸ್ಥಿತಿ ಇರಲಿಲ್ಲ. ಅಲ್ಲಿ ಕೂಗ್ಬೇಕು ಹೇಳುವಾಗ ತುಂಬಾ ಕಷ್ಟ ಆಯ್ತು ಭಾವನೆಗಳನ್ನು ಹಾಕ್ಲಿಕ್ಕೆ. ಗ್ಲೀಸರಿನೆಲ್ಲ ಹಾಕೊಂಡ್ವಿ ಕಣ್ಣಿಗೆ. ಅದೊಂದು ಸಲ ಅಲ್ಲ, 2 ಸಲ ಅಲ್ಲ, ಒಂದು 10 ಸಲ ಆದ್ರೂ ಹಾಕೊಂಡಿದ್ದೇವೆ. ಭಾವನೆಗಳನ್ನು ತರಿಸ್ಬೇಕಲ್ಲ. ಅವಾಗ ಅವ್ರು ನಮಗೆ ಹತ್ರ ಬಂದು ಕತೆ ಹೇಳ್ತಾ ಇದ್ರು. ಸನಿಲ್ ಸರ್ ಆಗಿರ್ಬೋದು, ಸೂ ಫ್ರಮ್ ಸೋ ಅವರಿದ್ರಲ್ಲಿ ಅವರಾಗಿರ್ಬೋದು, ಕೋ ಡೈರೆಕ್ಟರ್ ನಮ್ಮ ಹತ್ರ ಬಂದು ಆ ಕತೆಗಳನ್ನು ಹೇಳ್ತಾ ಇದ್ರು. ನೋಡಿ, ನಿಮ್ಮ ಮಗ ಸತ್ತು ಹೋಗಿದ್ದಾನೆ, ನೀವು ಅದನ್ನು ಭಾವನೆ ತಗೊಳ್ಳಿ, ನಿಮ್ಮ ಗಂಡ ಮಲಗಿದ ಸ್ಥಿತಿಯಲ್ಲಿದ್ದಾರೆ, ಕಣ್ಣೀರು ಬರ್ಬೇಕಾಗ, ಆ ರೀತಿಯಲ್ಲಿ ಆಗಿರುವಂತದ್ದು. ಮತ್ತೆ ಬ್ರಹ್ಮಕಲಶ ಸೀನ್ ನೀವು ನೋಡಿದ್ರಿ, ಅಲ್ಲಿ ಫುಲ್ಲು ಖುಷಿಯಲ್ಲೇ ಇರುವಂತದ್ದು. ಅಲ್ಲೆಲ್ಲ ಸಾಮಾನ್ಯ ಜನ ಇರ್ತಾರೆ. ನಾವು ಸಾಮಾನ್ಯ ಜನ ಅಂತ ಹೇಳಿದ ತಕ್ಷಣ ಅವರನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗುವಾಗಿಲ್ಲ, ರಾಜ ಗಾಂಭೀರ್ಯದಲ್ಲಿ ಹೋಗ್ಬೇಕು. ಅಲ್ಲಿ ಶಿವನ ಪೂಜೆ ಆಗ್ತಾ ಇದೆ. ನಮ್ಮ ಎದುರು ಒಂದು ದೊಡ್ಡ ಬ್ರಹ್ಮಕಲಶ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇವ ಚಿತ್ರದಲ್ಲಿ ನೋಡಿರ್ಬೋದು ದೇವಸ್ಥಾನಗಳನ್ನು, ಸಂಪೂರ್ಣ ಕಲ್ಲಿಂದನೇ ಮಾಡಿದ ಹಾಗೆ ಇತ್ತು. ಅಲ್ಲಿ ನಮಗೆ ನಿಜವಾಗಿ ಭಕ್ತಿ ಬರ್ತಾ ಇತ್ತು. ಅಯ್ಯೋ, ನಮ್ಮ ಎದುರು ಶಿವ ಇದ್ದಾನೆ, ಅವನಿಗೆ ಕೈ ಮುಗಿವ, ನಾವು ಅವನಿಗೆ ಆರತಿ ಎತ್ತುತ್ತಾ ಇದ್ದೇವೆ, ಆ ರೀತಿಯ ಭಾವನೆಗಳು.
ಅಂತ ಭಾವನೆಗಳಿಗೆಲ್ಲ ಸೂಕ್ತವಾದಂತಹ ಜಾಗ ಇತ್ತು. ನಮಗೆ ಹೇಳಿಕೊಡುವವರು ಕೂಡ ಅಷ್ಟೇ ಚೆನ್ನಾಗಿದ್ರು. ಒಟ್ಟಿನಲ್ಲಿ ಹೇಳೋದಾದ್ರೆ ನಿಮಗೆ ಒಂದು ಶೂಟಿಂಗ್ ಸೆಟ್ನಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅಲ್ವಾ? ಖಂಡಿತ. ಇನ್ನೊಂದು ಹೇಳೋದಾದ್ರೆ ಇದು ಶೂಟಿಂಗ್ ಸ್ಪಾಟ್ ಎಲ್ಲಿ ಆಗಿದ್ದು? ನೀವು ಇವಾಗ ಹೇಳಿದ್ರಿ ದೇವಸ್ಥಾನ ಕೂಡ ಇತ್ತು ಅಂತ, ಸೊ ಅದ್ರ ಬಗ್ಗೆ ಹೇಳ್ಬೋದು, ಎಲ್ಲಿ ಶೂಟಿಂಗ್ ಆಗಿತ್ತು, ಹೇಗೆ ಅಂತ? ನಮ್ಮದು ಹೆಚ್ಚು ನೀವೀಗ ಇಡೀ ಚಿತ್ರದಲ್ಲಿ ನೋಡುವಾಗ ಅದರಲ್ಲಿ ಬೇರೆ ಬೇರೆ ಕಥೆಗಳಿದೆ, ಕಾಡಿನ ಮಧ್ಯ ಕಥೆಗಳಿದೆ. ಅದಕ್ಕೂ ನಮಗೂ ಯಾವುದೇ ಕನೆಕ್ಷನ್ ಇಲ್ಲ. ನಮಗೆ ಅದು ಎಲ್ಲಿ ಆಗಿದೆ ಏನು ಮಾಹಿತಿಯೇ ಇಲ್ಲ. ನಮಗೆ ಇರುವಂತದ್ದು ನಮ್ಮ ಆದಂತ ಸೀನ್ಗಳು. ಇವಾಗ ರಾಜ ಅರಮನೆಯ ಒಳಗಿನ ಕಥೆಗಳೆಲ್ಲ ನಾವು ಹೆಚ್ಚು ಮೆರಿಡಿನ್ ಹಾಲ್ ಅಲ್ಲಿ ಮಾಡಿರುವಂತದ್ದು ಸೆಟ್ ಹಾಕಿ. ಆ ಕಥೆಗಳೆಲ್ಲ ಅಲ್ಲಿ ಆಗಿತ್ತು. ಇನ್ನು ಹೊರಗೆ ಅರಮನೆಯ ಹೊರಗೆ ದೇವಸ್ಥಾನ ಆಗಿರ್ಬೋದು, ಅಥವಾ ಮಗನ ಅಲ್ಲಿ ಸುಡ್ತಾರೆ ನೋಡಿ, ನಾವು ಹೊರಗೆ ಬರುವ ಸೀನ್, ಅದೆಲ್ಲ ಒಂದು ಕೊಲ್ಲೂರು ಕಡೆ ಆಗಿರುವಂತದ್ದು. ಅಲ್ಲಿ ಅದರ ಪ್ಲೇಸ್ನ ಹೆಸರು ನನಗಷ್ಟು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಓಕೆ, ಆ ಪ್ರದೇಶದಲ್ಲಿ ಆಗಿರುವಂಥದ್ದು ಒಂದು ಕಾಡಿನ ಮಧ್ಯವೇ. ಅವರು ನ್ಯಾಚುರಲಿಟಿಯನ್ನು ಹುಡುಕ್ತಾ ಇದ್ರು. ಆರ್ಟಿಫಿಷಿಯಲ್ ಮರಗಳನ್ನೆಲ್ಲ ಏನು ನೆಟ್ಟದ್ದಲ್ಲ, ಒರಿಜಿನಾಲಿಟಿ ಮರಗಳೇ ಇತ್ತು. ಒಂದು ರಥಬೀದಿಯನ್ನೇ ಕ್ರಿಯೇಟ್ ಮಾಡಿದ್ರು, ಒಂದು ದೇವಸ್ಥಾನವನ್ನೇ ಕ್ರಿಯೇಟ್ ಮಾಡಿದ್ರು. ನೀವಷ್ಟು ನೋಡಿದ್ರೆ ಒಂದು 20 ಎಕರೆ ಜಾಗದಲ್ಲಿ ಒಂದು ಅರಮನೆ ಇದ್ರೆ ಹೇಗೆ ಅನಿಸ್ತದೆ, ಅದೇ ರೀತಿಯ ಅಲ್ಲಿ ವ್ಯವಸ್ಥೆಗಳು. ಖಂಡಿತ ಹೌದು. ಯಾಕಂತಂದ್ರೆ ರಿಷಬ್ ಸರ್ ಮೂವಿ ಆಗಿರ್ಬೋದು, ಇಲ್ಲ ರಾಜ್ಬಿ ಶೆಟ್ಟಿ ಅವರ ಮೂವಿ ಆಗಿರ್ಬೋದು, ಇವರುಗಳ ಎಲ್ಲ ಮೂವಿಯಲ್ಲೂ ಕೂಡ ನೈಜತೆ ಎನ್ನುವಂಥದ್ದು ಎದ್ದು ಕಾಣ್ತಾ ಇದೆ ಅಲ್ವಾ? ಎಸ್, ಇವಾಗ ಈ ಸಲ ರಿಚ್ನೆಸ್ ಇತ್ತು, ಶ್ರೀಮಂತಿಕೆ ಇತ್ತು. ಓಕೆ, ನೀವು ಅಬ್ಸರ್ವ್ ಮಾಡಿ, ಫುಲ್ ಶ್ರೀಮಂತಿಕೆ ಇತ್ತು. ಅರಮನೆ ಹೇಳಿದ್ರೆ ಅದು ಅರಮನೆಯೇ, ಏನು ಸೆಟ್ ಹಾಕಿ ನಿಲ್ಲಿಸಿದ ಭಾವನೆಗಳಿಲ್ಲ. ಅಲ್ಲಿರುವಂತಹ ಪ್ರತಿಯೊಂದು ದೀಪವೂ ಕೂಡ ಏನು ಆರ್ಟಿಫಿಷಿಯಲ್ ದೀಪಗಳಲ್ಲ. ನಮ್ಮ ತುಳುನಾಡಲ್ಲಿ ನೀವು ನೋಡ್ಬೋದು ದೊಂದಿ, ಹಣತೆ ಅಂಥದ್ದನ್ನೇ ಇಟ್ಟು ಮಾಡಿದ್ದಾರೆ. ತುಳುನಾಡಿನ ಒಂದು ಅರಮನೆ, ಹಿಂದಿನ ಅರಮನೆಗಳೆಲ್ಲ ಇದ್ರೆ ಹೇಗೆ ಇರ್ತದೆ, ಈ ವಿಜಯನಗರ ಸಾಮ್ರಾಜ್ಯ, ಕದಂಬ ಸಾಮ್ರಾಜ್ಯ ಇದ್ರೆ ಹೇಗಿರ್ತದೆ, ಅದನ್ನೇ ತೋರಿಸಿದ್ದಾರೆ. ಅದು ತುಂಬಾ ಹ್ಯಾಪಿನೆಸ್. ಎಸ್, ಇವಾಗ ನಿಮ್ಮ ಒಂದು ಶೂಟಿಂಗ್ ಟೈಮಿಂಗ್ಸ್ ಯಾವ ರೀತಿ ಇರ್ತಾ ಇತ್ತು? ಮಾರ್ನಿಂಗ್ ಆರ್ ನೈಟ್ ಯಾವ ರೀತಿ ಇರ್ತಾ ಇತ್ತು? ಟೈಮಿಂಗ್ಸ್ ಇಲ್ಲ ಮ್ಯಾಮ್. ಒಂದು ಶೂಟಿಂಗ್ ಇಲ್ಲಿ ನಿಮಗೆ ಟೈಮಿಂಗ್ಸ್ ಅಂತ ಹೇಳಿರೋದಿಲ್ಲ. ಮೊದಲಿನ ದಿನ ಅವ್ರು ಹೇಳ್ತಾರೆ ನಾಳೆ ಮಾರ್ನಿಂಗ್ ಶೂಟ್ ಆಗುವಂಥದ್ದು ಅಂತ. ಆವಾಗ ನಾವು ಬೆಳಿಗ್ಗೆ ತಯಾರಿ ಆಗಿರ್ಬೇಕು. ಕೆಲವೊಮ್ಮೆ ಆ ಕೋಲದ ಸೀನ್ಗಳೆಲ್ಲ ನೋಡಿರ್ಬೋದು ನೀವು, ಅಲ್ಲಿ ನಾವು ಕುತ್ಕೊಳ್ಬೇಕಾಗಿತ್ತು. ಅದೆಲ್ಲ ಸರಿ 3 ಗಂಟೆ 2 ಗಂಟೆಗೆ ಆಗಿರುವಂಥದ್ದು. ಅಂದ್ರೆ ಆ ಖಾಲಿ ಆ ಸೆಟ್ ಮಾತ್ರ ಅಲ್ಲ, ಅವ್ರಿಗೆ ಇಡೀ ವಾತಾವರಣ ಕೂಡ ಅದೇ ಹೊಂದ್ಕೊಳ್ಬೇಕು. ಈಗ ಅಲ್ಲಿ ಕೆರೆಗೆ ಆರತಿ ಮಾಡುವ ಸೀನ್ಗಳೆಲ್ಲ ಬಂತು ನೋಡಿ, ಆ ಸೀನ್ಗಳೆಲ್ಲ ಒಂದು 4:30-6 ಹೊತ್ತಿಗೆ ಬೆಳಿಗ್ಗೆ. ಯಾಕಂದ್ರೆ ಆ ಗಾಳಿಗಳು ಬೀಸಬೇಕು, ಆ ಮುಸ್ಸಂಜೆಯ ವಾತಾವರಣ ಕಾಣಬೇಕು, ಅದನ್ನೆಲ್ಲ ನೈಜತೆವಾಗಿ ಮಾಡಿದ್ದಾರೆ. ಪರಿಸರದ ಮಧ್ಯೆ ಇದ್ದ ಕಾರಣ ಖಾಲಿ ನಮ್ಮ ಒಂದು ಟೀಮ್ ಮಾತ್ರ ಅಲ್ಲ, ಪರಿಸರ ಕೂಡ ನಮ್ಮೊಟ್ಟಿಗೆ ಹೊಂದಿಕೊಳ್ಬೇಕಿತ್ತು. ನಿಜವಾಗಿ ರಿಷಬ್ ಶೆಟ್ಟಿ ಅವರಿಗೆ ದೇವರ ಆಶೀರ್ವಾದ ಇದೆ. ಯಾಕೇಳಿದ್ರೆ ನಿಮಗೆ ಕರಾವಳಿ ಪ್ರದೇಶದ ಗಾಳಿ ಮಳೆ ಎಲ್ಲ ನಿಮಗೆ ಗೊತ್ತಿದೆ, ಅದಕ್ಕೆ ಟೈಮ್ ಅಂತ ಹೇಳಿಲ್ಲ, ಅದಕ್ಕೆ ಇಷ್ಟ ಬಂದ ಹಾಗೆ ಬರ್ತದೆ. ಅವೆಲ್ಲವೂ ರಿಷಬ್ ಸರಿಗೆ ಕೋಆಪರೇಟ್ ಮಾಡಿದೆ. ಓಕೆ, ಈಗ ಗಾಳಿ ಒಂದು ಸೀನ್ ಆಗ ಗಾಳಿ ಬರ್ತಾ ಇದೆ ಹೇಳಿದ್ರೆ ಆ ಸೀನಿಗೋಸ್ಕರ ಗಾಳಿ ನಿಂತದ್ದು ಇದೆ, ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು. ಆ ಗಾಳಿಗಳ ಮಧ್ಯೆ ನಮಗೆ ಕೋಆಪರೇಟ್ ಆಗಿದೆ. ತುಂಬ ಬೆಟ್ಟದಗಳ ಮೇಲೆಲ್ಲ, ಕೊಡಚಾದ್ರಿ ಬೆಟ್ಟದ ಹತ್ರ ಎಲ್ಲ ತುಂಬ ಗಾಳಿ ಬರುವಂಥದ್ದು. ಅಷ್ಟು ಗಾಳಿಗಳಿದ್ರು ಯಾರಿಗೂ ಏನು ಆಗದೆ ನಮಗೆ ಸಹಾಯ ಮಾಡಿದೆ ಹೇಳಿದ್ರೆ ದೇವರ ಅನುಗ್ರಹ. ಕೊಲ್ಲೂರು ಮೂಕಾಂಬಿಕೆಯ ಜಾಗದಲ್ಲಿ ಆಗಿದೆ, ಅವಳು ಕೈ ಬಿಡ್ತಾಳೆ ಏನು ಅಲ್ವಾ? ಖಂಡಿತ ಖಂಡಿತ ನೀವು ಹೇಳ್ತಿರುವಾಗಲೇ ಒಂದು ಡೆಡಿಕೇಶನ್ ಮತ್ತು ಪರಿಶ್ರಮ ಎನ್ನುವಂಥದ್ದು ತುಂಬ ಮುಖ್ಯ ಆಗಿರ್ತದಲ್ಲ. ಯಾಕಂದ್ರೆ ನೀವು ಹೇಳಿದ್ರಿ ಮೂವಿ ಮಾಡುವಾಗ ಟೈಮಿಂಗ್ಸ್ ಇರೋದಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಬೆಳಗಿಂದ ಸಂಜೆ ಮತ್ತೆ ರಾತ್ರಿ ತನಕ ಕಂಟಿನ್ಯೂ ಶೂಟಿಂಗ್ ಇದ್ದೇ ಇರುತ್ತೆ. ಈಗ ನಮ್ಮ ಸೀನ್ ಇಲ್ಲದಿದ್ರು ಕೂಡ ಬೇರೆಯವರದ್ದು ಆಗ್ತಾ ಇರ್ತದೆ ಕಂಟಿನ್ಯೂ. ಇದು ಟೆಕ್ನಿಷಿಯನ್ಸ್ನವರಿಗೆ ಪಾಪ ರೆಸ್ಟ್ ಇರ್ತಿರ್ಲಿಲ್ಲ, ಅವರು ನಿಜವಾಗಿ ಮಾಡ್ತಾ ಇದ್ರು. ನಮ್ದಾದ ತಕ್ಷಣ ನಾವು ಹೋಗಿ ಕೂತ್ಕೊಳ್ತಾ ಇದ್ವಿ, ನಾವು ರೆಸ್ಟ್ ಮಾಡ್ತಾ ಇದ್ವಿ. ಆದರೆ ಸಹ ಕಲಾವಿದರಾಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ಗಳ ಅವರ ಶ್ರಮ ಕಾಣಲಿಕ್ಕೆ ಇಲ್ಲ. ಖಂಡಿತ ಹೌದು. ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲ ಕಲಾವಿದರು, ಈಗ ಪ್ರತಿಯೊಬ್ಬರು ಕಲಾವಿದರು ಕೂಡ ಇದಕ್ಕೆ ಜೀವವನ್ನು ತುಂಬಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಇದರಲ್ಲಿ ಈಗ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ರಿಷಬ್ ಸರ್ ಆಗಿರ್ಬೋದು, ಹಾಗೆಯೇ ಜಯರಾಮ್ ಸರ್ ಆಗಿರ್ಬೋದು, ಗುಲ್ಶನ್ ಸರ್ ಆಗಿರ್ಬೋದು, ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು. ಅವರುಗಳ ಮಧ್ಯದಲ್ಲಿ ನಿಮಗೆ ರಾಜಮಾತೆಯಾಗಿ ಒಂದು ಪಾತ್ರವನ್ನು ಅಭಿನಯಿಸಲಿಕ್ಕೆ ಸಿಕ್ಕತ್ತೆ ಅಲ್ವಾ? ಸೊ ನಿಮಗೆ ಹೇಗೆ ಅನ್ನಿಸ್ತದೆ? ಅಷ್ಟು ದೊಡ್ಡ ಕಲಾವಿದರ ನಡುವೆ ನಾನು ಕೂಡ ಅಭಿನಯ ಮಾಡ್ತಾ ಇದ್ದೇನೆ ಅನ್ನುವಾಗ ನಿಮಗೆ ಹೇಗೆ ಫೀಲ್ ಆಗ್ತಾ ಇತ್ತು? ರಾಜಮಾತೆ ಅಂತ ಹೇಳುವಾಗ ನನಗೆ ಅದು ಕನಕವತಿಯ ತಾಯಿ ಅಥವಾ ಕುಲಶೇಖರ್ ಅವರ ತಾಯಿ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ರಾಜಮಾತೆ ಅಂತ ಅನ್ಕೊಂಡಿದ್ದೆ. ನೋಡುವಾಗ ಜಯರಾಮ್ ಸರ್ ಪಟ್ಟದಲ್ಲಿ ಕುತ್ಕೊಂಡಿದ್ದಾರೆ, ಅವರ ಪಟ್ಟಕ್ಕೆ ಇನ್ನು ಮಗನನ್ನು ಕುತ್ಕೊಳಿಸುವಂಥದ್ದು ಅಂತ ಸಂದರ್ಭದಲ್ಲಿ ಅದು ಅಲ್ಲಿ ಆಗಿರುವಂಥದ್ದು. ಆವಾಗ ಇವರ ಶ್ರೀಮತಿ ನೀವು ಇವರ ಹೆಂಡತಿ ಅಂತ ಹೇಳುವಾಗ ತುಂಬಾ ಪ್ರೌಡ್ ಫೀಲ್ ಆಯ್ತು. ಎಲ್ಲರೂ ಸರ್ಕಲ್, ಒಂದು ಫ್ರೆಂಡ್ ಸರ್ಕಲ್ ಆಗಿರ್ತೇವಲ್ಲ, ಅವರೆಲ್ಲ ಹೇಳುದು ಚಾನ್ಸ್ ಹೊಡೆದ್ರಿ ನೀವು, ಅಷ್ಟು ದೊಡ್ಡ ಆಕ್ಟರ್ನೊಟ್ಟಿಗೆ ಅವಕಾಶ
ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಅಂತ. ಇವಾಗ ಜಯರಾಮ್ ಸರ್ ನಮ್ಮೊಟ್ಟಿಗಿದ್ದಾಗ ಕೂಡ ಎಲ್ಲಿಯೂ ಒಂದು ಅಹಂಕಾರ ಭಾವನೆ ಇಲ್ಲ. ಅವರು ತುಂಬ ಅನುಭವಿಗಳು, ಅದೆಷ್ಟೋ ಪ್ರಶಸ್ತಿ ಅವರನ್ನು ಆರಿಸ್ಕೊಂಡು ಬಂದಿರುವಂಥದ್ದು. ಅವ್ರು ನಮ್ಮ ಹತ್ರ ಕೇಳುವರು, ನೀವು ಎಷ್ಟು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀರಿ, ಹೊಸತ್ತು ಹೇಳುವಾಗ ಒಳ್ಳೆ ಚಾನ್ಸ್ ನಿಮ್ಮದು, ಒಳ್ಳೆ ಅವಕಾಶ ನಿಮ್ಮದು ಹೇಳಿದರು. ಅದೇ ಇವಾಗ ರುಕ್ಮಿಣಿ ವಸಂತಿ ಅವರು ಕೂಡ ಅಲ್ಲಿ ಸ್ಪಾಟಲ್ಲಿ ಒಂದು ಒಳ್ಳೆ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಮೆರಿತಾ ಇದ್ರು. ಅಥವಾ ತಾನೊಂದು ಹೀರೋಯಿನಿ, ನಾನು ಒಳ್ಳೆ ಆರ್ಟಿಸ್ಟ್, ಆ ರೀತಿಯ ಭಾವನೆಗಳಿಲ್ಲ. ಇನ್ನು ಮಗನ ಪಾತ್ರ ಮಾಡಿರುವ ಕುಲಶೇಖರ್ ಅವರು ಕೂಡ ತುಂಬ ಖುಷಿಯಲ್ಲಿ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ನಾವು ಹೆಚ್ಚು ನಮ್ಮ ಸಹ ಕಲಾವಿದರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಜಾಸ್ತಿ. ಅವರೆಲ್ಲರೂ ಮಾತ್ರ ನಮಗೊಂದು ಒಳ್ಳೆ ಅನುಭವಗಳನ್ನು ಕೊಟ್ಟಿದ್ದಾರೆ. ಎಸ್, ಇವಾಗ ಇನ್ನೊಂದು ಕೇಳೋದಾದ್ರೆ, ನೀವು ಈ ಮೂವಿಯಲ್ಲಿ ಕನಕವತಿಯ ತಾಯಿ ರಾಜಮಾತೆಯಾಗಿ ಅಭಿನಯಿಸ್ತೀರಲ್ವಾ? ಸೊ ನಿಮ್ಮ ಅಮ್ಮ ಮಗಳ ಬಾಂಧವ್ಯ ಎನ್ನುವಂಥದ್ದು ಯಾವ ರೀತಿಯಲ್ಲಿ ಇರ್ತಾ ಇತ್ತು? ಇವಾಗ ರಿಯಲ್ ಲೈಫಲ್ಲಿ ನೋಡಿದ್ರೆ ನನ್ನ ಏಜ್ ಕೂಡ ಚಿಕ್ಕದೆ ಆ ಪಾತ್ರಕ್ಕಿಂತ, ಆಯ್ತಾ. ಅದರಲ್ಲಿ ನನ್ನದೇ ಪ್ರಾಯದ ಮಗಳ ಅಮ್ಮ ಆಗಬೇಕು ಹೇಳುವಾಗ ಕೂದಲೆಲ್ಲ ಹಣ್ಣು ಮಾಡಿದ್ದಾರೆ, ನೀವು ನೋಡಿದ್ರಿ. ಸ್ವಲ್ಪ ಏಜ್ಡ್ ತರ ಮಾಡಿದ್ದಾರೆ, ನೀವು ಫೋಟೋದಲ್ಲಿ ಅಥವಾ ಟಿವಿಯಲ್ಲಿ ನೋಡುವಾಗ ನೋಡಿದ್ರಿ. ಆಗ ಎಲ್ಲ ಒಂಥರ ಮುಜುಗರ ಆಗ್ತಾ ಇತ್ತು, ಅಯ್ಯೋ ಇಷ್ಟು ಏಜ್ ಅಂತ ಹೇಳಿ. ಅದರ ವೇಟೇಜ್ ಇದೆ ಅಲ್ಲ ಆ ಪಾತ್ರಕ್ಕೆ, ತುಂಬ ದೊಡ್ಡದು. ಅಂತಹ ಪಾತ್ರ ಸಿಗ್ಲಿಕ್ಕೆ ನಮ್ಮದು ಪುಣ್ಯ ಮಾಡಿರಬೇಕು. ಮತ್ತೆ ಬಾಂಧವ್ಯಕ್ಕಿಂತ ಅಲ್ಲಿ ನಮ್ಮದು ಎಕ್ಸ್ಪ್ರೆಷನ್ ಮಾತ್ರ ಇರುವಂಥದ್ದು. ನಾವು ಹೊರಗಡೆ ಸೆಟ್ಟಲ್ ಆ ರೀತಿಯ ಒಂದು ಕ್ಲೋಸ್ನೆಸ್ ಅಲ್ಲಿ ಇರುವಕ್ಕಿಂತ ಆ ಸಂದರ್ಭಕ್ಕೆ ಏನು ಬೇಕು ಅದನ್ನು ನಾವು ಕೊಟ್ಟಿದ್ದೇವೆ. ಇವಾಗ ಅದರಲ್ಲಿ ನಿಮ್ಮ ಮಗಳು ರುಕ್ಮಿಣಿ ವಸಂತಿ ಅಲ್ವಾ, ಅಂದರೆ ಕನಕವತಿಯ ಪಾತ್ರವನ್ನು ಮಾಡಿದಳು. ಅವ್ರು ನಿಮಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಈ ಒಂದು ಮೂವಿಯಲ್ಲಿ ಅಂತ? ಅವರ ಸಪೋರ್ಟ್ನೆಸ್ಗಿಂತ ನಮಗೆ ತಂಡದ ಸಪೋರ್ಟ್. ಈಗ ಅವರು ಒಂದು ಆಕ್ಟರ್ ಆಗಿ ಅಲ್ಲಿ ನಿಂತಿರ್ತಾರೆ, ಅವರಿಗೂ ಡೈರೆಕ್ಷನ್ ಟೀಮ್ಗಳು ಹೇಳುವಂಥದ್ದು ಇರ್ತಾರೆ. ಹಾಗಾಗಿ ಅವರ ಸಪೋರ್ಟ್ನೆಸ್ಗಿಂತ ಇವಾಗ ನಂದೇನ ತಪ್ಪಾಗಿದ್ರೆ ಅಭಿನಯದಲ್ಲಿ ಅವರು ಕೂಡ ವೇಟ್ ಮಾಡಬೇಕು ನನ್ನ ಸರಿಯಾಗುವ ತನಕ. ಹಾಗಿರುವಾಗ ಎಲ್ಲಾ ಕಲಾವಿದರು ಕೂಡ ಅಲ್ಲಿ ಸಪೋರ್ಟ್ ಆಗಿದ್ರು. ಮತ್ತೆ ಒಬ್ರು ತಪ್ಪಾಯಿತು ಅಂತ ಹೇಳಿದ ತಕ್ಷಣ ಒಂದು ಭಾವನೆಗಳು ಚೇಂಜ್ ಆಗ್ತಾ ಇರಲಿಲ್ಲ, ಅವಕಾಶಗಳನ್ನು ಕೊಡ್ತಾ ಇದ್ರು ನಮಗೆ. ನಿಜವಾಗ್ಲೂ ಒಂದು ಒಳ್ಳೆಯ ಮೂವಿ ರೆಡಿ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ತುಂಬಾನೇ ಮುಖ್ಯ, ಹಾಗೆ ತಾಳ್ಮೆ ಕೂಡ ಮುಖ್ಯ ಆಗಿರುತ್ತೆ. ಯಾಕಂತಂದ್ರೆ ಒಬ್ಬ ಕಲಾವಿದಕ್ಕಿಂತ ಇನ್ನೊಬ್ಬ ಕಲಾವಿದ ವಿಭಿನ್ನವಾಗಿರ್ತಾನೆ. ಒಬ್ರು ಇವಾಗ ಡೈರೆಕ್ಟ್ ಆಗಿ ಫಸ್ಟ್ ಟೇಕಿಗೆ ತಗೊಂಡ್ರೆ, ಬಟ್ ಕೆಲವರು ಸ್ವಲ್ಪ 2-3 ಟೇಕ್ ಈ ತರ. ಬಟ್ ಏನೇ ಆದ್ರೂ ಕೂಡ ತಾಳ್ಮೆಯಿಂದ ನಾವು ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋದ್ರೆ ಒಂದು ಫಿಲ್ಮ್ ರೈಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಲ್ವಾ? ಇವಾಗ ಇನ್ನೊಂದು ಕೇಳೋದಾದ್ರೆ, ಇವಾಗ ಬೆಳಗಿಂದ ಸಂಜೆ ತನಕ ಕಂಟಿನ್ಯೂ ಆಗಿ ಶೂಟಿಂಗ್ ಇರೋದಿಲ್ಲ ಅಲ್ವಾ? ಸೊ ಆ ಒಂದು ಟೈಮ್ನಲ್ಲಿ ನೀವು ಹೇಗೆ ಎಂಜಾಯ್ ಮಾಡ್ತಾ ಇದ್ರಿ, ಗಮ್ಮತ್ ಏನಾದ್ರು ಮಾಡ್ತಾ ಇದ್ರಾ ಅಂತ? ಅಂದ್ರೆ ನಮಗೆ ಅಲ್ಲಿ ಸ್ಟುಡಿಯೋದಲ್ಲಿ ಮೊಬೈಲ್ ಇಲ್ಲ ಯೂಸ್ ಮಾಡ್ಲಿಕ್ಕೆ. ಹೌದಾ? ನನಗೊಂದು ಅನುಮತಿ ಕೊಟ್ಟಿದ್ರು, ಮಕ್ಕಳು ಚಿಕ್ಕದಿದ್ದ ಕಾರಣ ಮೊಬೈಲ್ ಅನ್ನು ಯೂಸ್ ಮಾಡಿ ಅಂತ. ಹಾಗಾಗಿ ಹೆಚ್ಚು ನಾವು ನಮ್ಮ ಫೋನ್ ಕಾಲ್, ಮೆಸೇಜಸ್ಗಳು ಅಥವಾ ಏನಾದರೂ ವಿಷಯಗಳನ್ನು ಯೂಟ್ಯೂಬಲ್ಲಿ ನೋಡುವಂಥದ್ದು, ಆ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಮತ್ತು ಒಂದು ರೂಮ್ ಇರುತ್ತೆ, ಕಾಸ್ಟ್ಯೂಮ್ಸ್ ರೂಮ್ ಅಂತ, ಅಲ್ಲಿ ನಾವು ಕೂತ್ಕೊಂಡು ನಮ್ಮ ಅನುಭವಗಳನ್ನು ಹಂಚುವಂಥದ್ದು. ಅಲ್ಲಿ ಸಾವಿರಾರು ಕಲಾವಿದರು ಇರ್ತಾರೆ, ಎಲ್ಲೆಲ್ಲಿಂದ ಬಂದಿರ್ತಾರೆ, ಅವರ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚುವಂಥದ್ದು. ಮತ್ತು ಅವರು ಯಾಕೆ ಇದಕ್ಕೆ ಬಂದರು, ಹೇಗೆ ಆಯ್ಕೆ ಆದರು, ಆ ರೀತಿಯಲ್ಲಿ ಪರಿಚಯಗಳಾಗಿದೆ. ಹೆಚ್ಚಿನವರು ಎಲ್ಲ ಲೋಕಲ್ನವರೇ ಇದ್ದಂಥದ್ದು, ನಮ್ಮ ಕುಂದಾಪುರ ಭಾಗ, ಮಂಗಳೂರು, ಶಿವಮೊಗ್ಗ ಈ ಕಡೆಯವರೆಲ್ಲ. ಹಾಗಾಗಿ ಅದೊಂದು ಒಳ್ಳೆಯ ಅನುಭವ ಕೊಟ್ಟಿತ್ತು. ಮತ್ತು ಹೆಚ್ಚು ನಾವಿದ್ದ ಪ್ರದೇಶದಲ್ಲೆಲ್ಲ ಬಿಸಿಲೆಲ್ಲ ಜಾಸ್ತಿ ಇತ್ತು. ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಅಂತ ಹೇಳಿದ್ರೆ ಔಟ್ಡೋರ್ ಹೇಳುವಾಗ ನಾವು ಹೆಚ್ಚಾಗಿ ನೆರಳಿನ ಪ್ರದೇಶವನ್ನೇ ಆಯ್ಕೆ ಮಾಡ್ತಿದ್ವಿ, ಸ್ಕಿನ್ ಟೋನ್ ಹಾಳಾಗಬಾರ್ದಲ್ಲ. ಖಂಡಿತ ಮ್ಯಾಮ್, ಹೌದು. ಆ ರೀತಿಯಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ವಿ ಹೊರಗಡೆ. ಅಷ್ಟು ತನಕ ಕೆಲವರೆಲ್ಲ ಮೊಬೈಲ್ ಇಲ್ಲದೆ ಆ ರೀತಿಯಲ್ಲಿ, ಹಾಗಾಗಿ ಫೋಟೋಗಳನ್ನು ಎಲ್ಲಿ ಕ್ಲಿಕ್ಕಿಸ್ಲಿಲ್ಲ. 2-3 ಫೋಟೋಗಳನ್ನು ಬಿಟ್ರೆ ಮತ್ತೆ ನಮಗೆ ಇಂಥವ್ರೊಟ್ಟಿಗೆ ಫೋಟೋ ತೆಗಿಬೇಕು ಹೇಳಿ ಆ ಥರ ಎಲ್ಲ ಆಗ್ಲಿಲ್ಲ. ಆಮೇಲೆ ನಮ್ಮ ಕಾಸ್ಟ್ಯೂಮ್ಸ್ ಅಲ್ಲಿ ನಾವು ಫೋಟೋ ತೆಗಿಲಿಕ್ಕೆ ಆಗ್ಲಿಲ್ಲ. ಹಾಗೆ ಏನಿದ್ರು ಕೂಡ ಚಿತ್ರವನ್ನೇ ನೋಡಿಕೊಂಡು ಎಂಜಾಯ್ ಮಾಡಿದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಶೂಟಿಂಗ್ ಸೆಟ್ನಲ್ಲಿ ಗಮ್ಮತ್ ಮಾಡ್ತಾ ಇದ್ರಿ ಅಲ್ವಾ? ಇವಾಗ ಇನ್ನೊಂದು ಕೇಳಬೇಕು, ನೀವು ಹೇಳಿದ್ರೆ ಅಲ್ಲಿಗೆ ಸಾಕಷ್ಟು ಜನ ದೊಡ್ಡ ಕಲಾವಿದರು ಇದ್ರು, ಚಿಕ್ಕ ಕಲಾವಿದರು ಇದ್ರು, ಅವರ ಒಂದು ನಡುವೆ ನೀವಿದ್ರಿ ಅಲ್ವಾ? ಸೊ ನಿಮಗೆ ಇದು ಫಸ್ಟ್ ಮೂವಿ ಅಲ್ವಾ? ಸೊ ಏನಾದರೂ ಅವರಿಂದ ನೀವು ಕಲಿತದ್ದು ಇದೆಯಾ? ಇನ್ನು ನಾನು ಈ ಥರ ತಪ್ಪು ಮಾಡಬಾರ್ದು, ಇವಾಗ ಆ್ಯಕ್ಟಿಂಗ್ ಮಾಡುವಾಗ ಈ ಥರ ನಾನು ಮುಂದೆ ಮಾಡಬಾರ್ದು, ಇನ್ನು ಚೆನ್ನಾಗಿ ಮಾಡಬೇಕು, ಸೊ ಈ ರೀತಿ ಏನಾದರೂ ನೀವು ಅಲ್ಲಿ ಕಲಿತದ್ದು ಇದೆಯಾ ಅಂತ? ಇವಾಗ ಭಾವನೆಗಳನ್ನು ಹೊರಗೆ ಹಾಕಿ ಅಂತ ಹೇಳುವಾಗ ನಾವು ಭಾವನೆಗಳನ್ನು ತಗೊಳ್ಬೇಕು, ಅದನ್ನು ನಾವು ಅನುಭವಿಸಬೇಕು ಅಂತ ಹೇಳುವಂಥದ್ದನ್ನು ಕಲಿತೆ. ನಾನೊಂದು ಯಕ್ಷರಂಗಾಯಣದ ಆರ್ಟಿಸ್ಟ್ ಕೂಡ, ಕಾರ್ಕಳದ. ಹಾಗಾಗಿ ಜೀವನ್ ರಾಮ್ ಸುಳ್ಳಿ ಅವರು ನನ್ನ ಮೊದಲ ಗುರು ಆ್ಯಕ್ಟಿಂಗ್ಗಳನ್ನು ಹೇಳಿಕೊಡುವಾಗ. ಜೀವನ್ ರಾಮ್ ಸುಳ್ಳಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದದ್ದು. ಈಗ ನಾವು ಅಮರಕ್ರಾಂತಿ ಸುಳ್ಯ ಅಂತ ಹೇಳಿ ಒಂದು ನಾಟಕ ಮಾಡಿದ್ವಿ, ಅವರು ಅದರ ನಿರ್ದೇಶಕರಾಗಿದ್ದರು. ಆಗ ಅವರು ನಮಗೆ ಹೇಳಿರುವಂಥದ್ದು ಅದೇ, ಭಾವನೆಗಳನ್ನು ನೀವು ಹೊರಗೆ ಹಾಕಬೇಕು. ಅದು ಹೇಗೆ ಹೇಳಿದರೆ, ನೀವು ಆ ಪಾತ್ರ ಮಾಡ್ತಾ ಇದ್ರೆ ಹೇಳಿದ್ರೆ ನೀವು ಆ ಪಾತ್ರದಲ್ಲಿ ಹೋಗಬೇಕು ಫಸ್ಟ್, ಅದಕ್ಕೆ ಜೀವ ತುಂಬಬೇಕು ಅಂತ. ಅವರ ಮಾತು ನನಗಲ್ಲಿ ಕೇಳಿಸಿತು. ಹಾಗೆ ನಾವಲ್ಲಿ ಮಾಡುವಾಗ ಕೂಡ ಅಲ್ಲಿ ಇದ್ದಂಥ
ಕೋ ಡೈರೆಕ್ಟರ್ಸ್ ಕೂಡ ನಮಗೆ ಅದನ್ನೇ ಹೇಳಿರುವಂಥದ್ದು. ಹಾಗಾಗಿ ಏನೇ ಪಾತ್ರ ಮಾಡಿದರೂ ಕೂಡ ಅನುಭವಗಳನ್ನು ಹೇಗೆ ತರಬೇಕು ಅಂತ ಹೇಳುವಂಥದ್ದನ್ನು ಕಲಿತೆ, ಅಥವಾ ಆ ಭಾವನೆಗಳನ್ನು ನಮ್ಮ ಮನಸ್ಸಿಂದ ಹೇಗೆ ತರುವಂಥದ್ದು ಅದನ್ನು ಕಲಿತೆ. ಮತ್ತು ಹಿರಿಯ ಕಲಾವಿದರಿಂದ ಏನು ಕಲಿತದ್ದು ಹೇಳಿದರೆ ಸಿಂಪ್ಲಿಸಿಟಿ. ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ನಾವು ಬಂದಿರುವ ಸ್ಥಾನವನ್ನು ಮರಿಬಾರ್ದು. ಮತ್ತು ನಮ್ಮಕ್ಕಿಂತ ಅನುಭವ ಇಲ್ಲದ ಎಷ್ಟೋ ಕಲಾವಿದರು ಇರ್ತಾರೆ, ಅವರನ್ನೊಂದು ಬೇರೆ ರೀತಿಯ ಭಾವನೆಯಲ್ಲಿ ನೋಡುವಂಥದ್ದು, ಅಥವಾ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಜನಗಳು ನಿಮಗೆ ಸಿಗ್ತಾರೆ, ಅವರನ್ನು ಒಂಥರ ಅಂಡರ್ ಎಸ್ಟಿಮೇಟ್ ಮಾಡುವ ಥರ ನೋಡ್ಕೊಳ್ಬಾರ್ದು. ಅವರನ್ನೆಲ್ಲರೂ ನಮ್ಮವರು ಅಂತ ಹೇಳಿ ನೋಡುವಂಥದ್ದು ಮೊದಲು ಸ್ವಲ್ಪ ಇತ್ತು, ಇದು ಜಾಸ್ತಿ ಆಗಿದೆ ಅಲ್ಲಿ ಹೋದ್ಮೇಲೆ. ಅಂದರೆ ಯಾಕೆ ಹೇಳಿದ್ರೆ ಅಷ್ಟು ಹಿರಿಯ ಆರ್ಟಿಸ್ಟ್ ಅವರು ನಮ್ಮನ್ನು ಹತ್ರ ಕೂತ್ಕೊಳಿಸಿ ಅವರದ್ದೆಲ್ಲ, ಇವಾಗ ಜಯರಾಮ್ ಸರ್ ಅವರು ನೋಡಿ, ಅವರೊಬ್ಬರು ಚಂಡೆ ಇದು ವಾದಕರು ಕೂಡ, ಕೇರಳ ಚಂಡೆ ಅಂತ ನೀವು ಕೇಳಿದ್ದೀರಿ, ಅವರದ್ದೇ ಒಂದು ತಂಡ ಇದೆ, ಅದರ ವಾದನ ಮಾಡ್ತಾರೆ. ಯೂಟ್ಯೂಬ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನೀವು ನೋಡಿದ್ದೀರಿ. ಅನುಭವಗಳನ್ನೆಲ್ಲ ನಮ್ಮ ಹತ್ರ ಹಂಚ್ತಾ ಇದ್ರು, ಆ ವಿಡಿಯೋಗಳನ್ನು ತೋರಿಸ್ತಾ ಇದ್ರು, ಅವರ ಕಾಮಿಡಿ ಪಿಕ್ಚರ್ಸ್ಗಳ ಕಥೆಗಳನ್ನೆಲ್ಲ ನಮಗೆ ಹೇಳ್ತಾ ಇದ್ರು. ಅದೆಲ್ಲ ನಮಗೆ ನೋಡಿ, ಅಷ್ಟು ದೊಡ್ಡ ಕಲಾವಿದರು ನಮ್ಮ ಹತ್ರ ಮಾತಾಡುವ ಅಗತ್ಯವೇ ಇಲ್ಲ ನಿಜವಾಗಿ. ಆದರೆ ಆ ಭಾವನೆಗಳಿದೆ ನೋಡಿ, ನಾನು ಎಲ್ಲರೊಟ್ಟಿಗೆ ಮಿಂಗಲ್ ಆಗಬೇಕು ಅಂತ. ನಾನು ಪ್ರತಿಯೊಬ್ಬರಲ್ಲೂ ಹೇಳೋದಷ್ಟೇ, ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗ್ಬೋದು, ಆದರೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತೇವಲ್ಲ, ಆಗ ನಾವು ಖಂಡಿತವಾಗಿ ಬೆಳಿತೇವೆ ಅಂತ. ಖಂಡಿತ ಹೌದು. ಅದು ಇವಾಗ ಹೇಳ್ಬೋದು, ರಿಷಬ್ ಶೆಟ್ಟಿ ಅವರ ಮೂವೀಸ್ ನೋಡಿ, ನೀವು ಆಲ್ಮೋಸ್ಟ್ ಎಲ್ಲ ಮೂವೀಸ್ಗಳು ಕೂಡ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಇದೆ. ಯಾಕಂತಂದರೆ ಅವರು ಒಂದು ಟೀಮಲ್ಲಿ ಎಷ್ಟೇ ದೊಡ್ಡ ಕಲಾವಿದರು ಇದ್ದರೂ ಕೂಡ, ಹಾಗೆ ಅವರು ಲೈಫಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ, ಬಟ್ ಒಂದು ಶೂಟಿಂಗ್ ಸೆಟ್ ಅಂತ ಬಂದಾಗ ಸಿಂಪ್ಲಿಸಿಟಿ ಅನ್ನುವಂಥದ್ದು ಎಲ್ಲ ಕಲಾವಿದರಲ್ಲೂ ಇದೆ. ಹಾಗಾಗಿ ಅವ್ರು ಯಾವುದೇ ಮೂವಿ ಮಾಡಿದ್ರು ಕೂಡ ಒಂದು ಬ್ಲಾಕ್ ಬಸ್ಟರ್ ನಿಜವಾಗ್ಲೂ ಅದು ಆಗೇ ಆಗುತ್ತೆ. ಎಸ್, ಇವಾಗ ಇನ್ನೊಂದು ಕೇಳಬೇಕು, ನೀವು ಅವಾಗ ಹೇಳಿದ್ರಿ ನಾಟಕಗಳಲ್ಲಿ ಕೂಡ ನಾವು ಭಾಗವಹಿಸ್ತಾ ಇದ್ವಿ ಅಂತ. ಹೇಗೆ ಇಂಟ್ರೆಸ್ಟ್ ಬಂತು? ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಇದ್ದಿತ್ತಾ? ಈಗ ನಾಟಕ ರಂಗದಲ್ಲಿ ಏನಾದರೂ ಇದ್ದಿದ್ರಾ ಹೇಗೆ? ನಾನು ಮೂಲತಃ ಪುತ್ತೂರಿನವಳು. ಪುತ್ತೂರು ಹೇಳಿದ ತಕ್ಷಣ ಕರಾವಳಿ ಪ್ರದೇಶ, ಕರಾವಳಿಯಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಯಕ್ಷಗಾನ ಕಲ್ತಿರ್ತಾರೆ, ಅದು ಕಾಮನ್. ಏನಿಲ್ಲದ್ರೂ ಚಂಡೆ ಸೌಂಡ್ ಆದ್ರೂ ಕೇಳಿರ್ತೇವೆ. ಹಾಗಾಗಿ ನನ್ನ ತಂದೆ ಯಕ್ಷಗಾನ ಕಲಾವಿದರು, ಅವರು ಸರ್ಕಾರಿ ಉದ್ಯೋಗಿ, ಹವ್ಯಾಸವಾಗಿ ಯಕ್ಷಗಾನಗಳನ್ನು ಮಾಡ್ತಾ ಇದ್ರು. ಅವರು ಹಿರಣ್ಯಕಶಿಪು ಆದ್ರೆ ಅದರಲ್ಲಿ ಪ್ರಹ್ಲಾದ ನಾನು, ಅಥವಾ ಅವ್ರು ಏನಾದ್ರೂ ಪಾತ್ರ ಮಾಡಿದ್ರೆ ಅದರಲ್ಲಿ ಸಣ್ಣ ಪಾತ್ರ ಏನಾದ್ರೂ ಇದ್ರೆ ಅದನ್ನ ನಾನು ಮಾಡ್ತಾ ಇದ್ದೆ. ಹಾಗಾಗಿ ಯಕ್ಷಗಾನಕ್ಕೆ ಗೆಜ್ಜೆ ಕಟ್ಟಿದ್ದು ನಾನು ನನ್ನ ಸಣ್ಣ ಪ್ರಾಯದಲ್ಲಿ ಒಂದು 6-7ನೇ ವರ್ಷಕ್ಕೆ ಕಟ್ಟಿದ್ದೇನೆ. ಮತ್ತೆ ಕಾಲೇಜು ದಿನಗಳಲ್ಲಿ ನೃತ್ಯಗಳನ್ನು ಮಾಡುವಂಥದ್ದು, ನಾಟಕಗಳನ್ನು ಮಾಡುವಂಥದ್ದು, ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು. ನಾನು ಮತ್ತೊಂದು ಕ್ರೀಡಾಪಟು ಕೂಡ. ಹಾಗಾಗಿ ಸಮಾಜವನ್ನು ಆವಾಗಲೇ ಗುರುತಿಸ್ಕೊಂಡಿದ್ದೆ. ಹಾಗಾಗಿ ಅದೆಲ್ಲ ಬಂದಿರುವಂಥದ್ದು, ನೃತ್ಯ, ನಾಟಕ. ಮದುವೆ ಆಯಿತು ಅಂತ ಹೇಳಿ ಅದನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮ ರಕ್ತಗತವಾಗಿರ್ತದೆ. ಹಾಗಾಗಿ ಮತ್ತೆ ಕೂಡ ಅದಕ್ಕೆ ನೀರೆರಿಯುವ ಕೆಲಸಗಳನ್ನು ಮಾಡಿದೆ, ಎಲ್ಲಿಯೂ ಕೂಡ ಅದಕ್ಕೆ ಡ್ಯಾಮೇಜ್ ಆಗದೆ. ನನ್ನ ಆಸೆ ಆಕಾಂಕ್ಷೆಗಳೊಂದು ಇತ್ತಲ್ಲ ಜೀವನದಲ್ಲಿ, ಅದೆಲ್ಲವನ್ನು ಈಡೇರಿಸ್ಕೊಂಡು ಬಂದೆ. ನನ್ನ ಮಕ್ಕಳಿಗೂ ಅದನ್ನು ಕಲಿಸಿದೆ ಅಂತ. ಖಂಡಿತ ಮೇಡಮ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟದಾದಂತಹ ಒಂದು ಬ್ರೇಕನ್ನು ತಗೊಂಡು ಬರೋಣ ಅಲ್ವಾ? ವೀಕ್ಷಕರೇ, ಕಾಂತಾರ ರಾಜಮಾತೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. NP Industries. We undertake all types of building materials, interlock tiles, hollow blocks, curb stones. NP Construction and Interiors. Build your dreams into reality. NP Earth Movers. Powerful solutions for all your earth moving needs. NP Laterite Stone. Supplying quality laterite stones for construction. NP Printing Solutions. One stop for all printing needs. Digital printing, banner, flex, skill designing, on-time delivery. NP Digitals, capturing your stories with our lens, photography and videography. NP News, your digital platform for timely and accurate news. NP Rent House, comfortable and reliable rental accommodations. NP Caterings, serving delicious food and managing events for 15+ years. NP Groups at your service. ವಿರಾಮದ ಬಳಿಕ ಕಾಂತಾರ ರಾಜಮಾತೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವಿರಾಮಕ್ಕಿಂತ ಮುಂಚೆ ಈ ಒಂದು ಕಾಂತಾರ ಮೂವಿಯ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಅವರ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು, ಹಾಗೆಯೇ ಒಂದು ಶೂಟಿಂಗ್ ಸೆಟ್ನ ಬಗ್ಗೆ ಹೇಳ್ತಾ ಇದ್ರು. ಇನ್ನಷ್ಟು ಅವ್ರ ಜೊತೆ ಮಾತಾಡೋದಿದೆ, ಮತ್ತೆ ಮಾತನ್ನು ಮುಂದುವರ್ಸೋಣ ಅಲ್ವಾ? ಬನ್ನಿ.
ಒಟ್ಟಿನಲ್ಲಿ ಹೇಳೋದಾದ್ರೆ ಅವೆಲ್ಲವೂ ಕೂಡ ಈ ಒಂದು ಮೂವಿಗೆ ನಿಮಗೆ ಸಹಾಯ ಮಾಡ್ತು ಅಂತಲೇ ಹೇಳ್ಬೋದು ಅಲ್ವಾ. ಇವಾಗ ಇನ್ನೊಂದು ಈ ಮೂವಿ ಆಗುವಾಗ ಸಾಕಷ್ಟು ಅವಘಡಗಳು ಸಂಭವಿಸುತ್ತೆ, ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸುತ್ತೆ. ಅಂತಂದರೆ ಶೂಟಿಂಗ್ ಸೆಟ್ನಲ್ಲಿ ಆಗದೇ ಇದ್ರೂ ಕೂಡ ಈ ಶೂಟಿಂಗ್ನಲ್ಲಿ ಈ ಒಂದು ಮೂವಿಯಲ್ಲಿ ಭಾಗವಹಿಸಿದ ಕಲಾವಿದರು ಔಟ್ಸೈಡ್ನಲ್ಲಿ ಸಾಯ್ತಾ ಇದ್ರು. ಸೊ ಜನರ ತಲೆಯಲ್ಲಿ ಇದ್ದಿತ್ತು. ಇವಾಗ ನೀವು ಎಂಥ ನ್ಯೂಸ್ಗಳಲ್ಲಿ ನೋಡಿದಾಗ ಹೇಳ್ತಾ ಇದ್ರು, ಅವ್ರು ಈ ಮೂವಿ ಮಾಡಬಾರ್ದಾಗಿತ್ತು, ಮಾಡಿದ್ರಿಂದನೇ ಈ ರೀತಿ ಒಂದು ಸಿಚುವೇಶನ್ ಆಯಿತು ಅಂತ ಸಾಕಷ್ಟು ಕ್ವಶನ್ಸ್ಗಳು ಜನರ ತಲೆಯಲ್ಲಿ ಮೂಡ್ತು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು? ಹಾಗೆ ನಿಮಗೆ ಈ ಥರ ಅನುಭವಗಳು ಶೂಟಿಂಗ್ ಸೆಟ್ಟಲ್ಲಿ ಆಗಿದೆಯಾ ಅಂತ? ಆ ಸಿನಿಮಾ ನೋಡುವಾಗ ನಿಮಗೆ ಅನಿಸಿರ್ಬೋದು, ಆ ಸಿನಿಮಾದಲ್ಲಿ ಒಬ್ರೊಬ್ರು ಒಂದೊಂದು ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಈಗ 5 ವರ್ಷ ಆ ಸಿನಿಮಾ ತಗೊಂಡಿದೆ, ಪಂಚವಾರ್ಷಿಕ ಯೋಜನೆ ಅಂತ ರಿಷಬ್ ಸರ್ ಹೇಳಿದ್ದಾರೆ. ಅದೇನು 1 ವರ್ಷದಲ್ಲಿ ಆಗಿಂಥ ಸಿನಿಮಾಗಳಲ್ಲ. ಆಗಿರುವಾಗ ಅಷ್ಟು ಕಲಾವಿದರ ಹಣೆಯಲ್ಲಿ ಏನೇನೋ ಬರ್ದಿರ್ತದೆ, ಏನೇನೋ ಆಗಿರ್ಬೋದು. ಅವಘಡಕ್ಕೆಲ್ಲ ಸಿನಿಮಾನೇ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ಇವಾಗ ರಾಕೇಶ್ ಅವರನ್ನು ನಾವು ಕಳ್ಕೊಂಡಿದ್ದೇವೆ, ಅದು ನಿಜವಾಗಿಯೂ ತುಳುನಾಡಿನ ಒಂದು ಆಸ್ತಿ. ಅವರ ನಾನು ವೈಯಕ್ತಿಕವಾಗಿ ತುಂಬ ಗೌರವಿಸ್ತೇನೆ ಮತ್ತು ಅವರ ನಟನೆಯನ್ನು ನಾನು ತುಂಬ ಅಚ್ಚುಮೆಚ್ಚಾಗಿ ಪಡ್ಕೊಂಡವಳು. ಸಿನಿಮಾದಲ್ಲಿ ನಾವು ಎದುರುಗೊಳ್ಳದಿದ್ರೂ ಕೂಡ ಸಮಾಜದಲ್ಲಿ ನಾವು ತುಂಬ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದೇವೆ. ಅವರ ಅಭಿನಯಗಳನ್ನು ನಾನು ತುಂಬ ಇಷ್ಟಪಟ್ಟಿದ್ದೇನೆ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡದ್ದು ನಾವು ನಿಜವಾಗಿಯೂ ಕೂಡ ಬೇಜಾರಾದ ಸಂಗತಿ. ಮೂವಿಯಲ್ಲಿ ನೋಡುವಾಗ ತುಂಬ ಖುಷಿಯಾಯಿತು ಅವರನ್ನು ನೋಡುವಾಗ. ಅವರ ನಗು ಇವತ್ತು ನಮ್ಮ ಹೃದಯದಲ್ಲಿದೆ, ವ್ಯಕ್ತಿಗತವಾಗಿರದಿದ್ರೂ ಕೂಡ. ಅವರ ಆಯಸ್ಸು ಅಷ್ಟೇ ಇತ್ತು ಅಂತ ಹೇಳಿದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ಸಿನಿಮಾ ಕಾರಣ ಅಂತ ಹೇಳಬಾರ್ದು. ಸಿನಿಮಾದಲ್ಲಿ ಸಮಸ್ಯೆಗಳಾಗಿದೆ ಅಂತ ರಿಷಬ್ ಶೆಟ್ಟಿ ಅವರು ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ, ಅವರಿಗೂ ತುಂಬ ಕಷ್ಟ ಆಗಿದೆ ಅಂತ. ನಮಗೆ ಆ ರೀತಿಯ ಅನುಭವಗಳಾಗಲಿಲ್ಲ. ನಾವಿರುವಂಥ ಇದರಲ್ಲಿ ಕೂಡ ಈಗ ಬೆಂಕಿಗಳಿತ್ತು, ಅಥವಾ ಪರಿಸರದ ಮಧ್ಯೆ ಕೆಲಸ ಮಾಡ್ತಾ ಇದ್ವಿ, ಅಥವಾ ನಾವು ಟ್ರಾವೆಲ್ ಆಗಿ ಬರುವಂಥದ್ದೆಲ್ಲ ಇತ್ತು. ಎಲ್ಲಿಯೂ ಕೂಡ ನಮಗೆ ಸಮಸ್ಯೆಗಳಾಗಲಿಲ್ಲ, ದೇವರ ರಕ್ಷಣೆ ಇತ್ತು. ಯಾಕೆ ಹೇಳಿದರೆ ಆ ಚಿತ್ರವನ್ನೇ ನೀವು ನೋಡಿ, ಇಡೀ ಸಿನಿಮಾ ಮಾಡಿರುವಂಥದ್ದು ಒಂದು ತುಳುನಾಡಿನ ಐತಿಹಾಸಿಕ ಕಥೆಯನ್ನು ಹೇಳುವಂಥದ್ದು. ಎಲ್ಲಿಯೂ ಕೂಡ ದೈವ ದೇವರುಗಳಿಗೆ ಅವಮಾನ ಆಗಲಿಲ್ಲ. ಆ ಸಿನಿಮಾಗಳನ್ನು ನೋಡಿ ಬೇರೆ ವ್ಯಕ್ತಿಗಳು ಮಾಡಿದ್ರೆ ಅದಕ್ಕೆ ಸಿನಿಮಾ ಕಾರಣ ಅಲ್ಲ. ಅದನ್ನು ರಿಷಬ್ ಶೆಟ್ಟಿ ಅವರು ಕೂಡ 2-3 ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಆ ಚಿತ್ರವನ್ನು ನೀವು ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಂತ. ಹಾಗಾಗಿ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಹೇಳಿದ್ರೆ, ಸಿನಿಮಾವನ್ನು ಸಿನಿಮಾ ತರವೇ ನೋಡಿ. ಇವಾಗ ನಾವು ಚಿಕ್ಕದಿರುವಾಗ ರಾಮಾಯಣ ಬರ್ತಾ ಇತ್ತು, ಮಹಾಭಾರತ ಬರ್ತಾ ಇತ್ತು, ನಾವೆಲ್ಲ ಕಥೆಗಳನ್ನು ಕಲ್ತದ್ದು ಅಲ್ಲಿಂದ. ನಾವು ನಮ್ಮ ಮಕ್ಕಳನ್ನು ರಾಮನಾಗಿ ನೋಡಿದ್ದೇವೆ, ಕೃಷ್ಣನಾಗಿ ನೋಡಿದ್ದೇವೆ, ಸೀತಾಮಾತೆಯಾಗಿ ನೋಡಿದ್ದೇವೆ. ಅದೇ ರೀತಿ ಅವರದೊಂದು ಆಸೆ ಇರ್ಬೋದಲ್ಲ, ತುಳುನಾಡಿನ ದೇವರ ಕಥೆಯನ್ನು ಹೇಳಬೇಕು, ಅದನ್ನು ಈ ರೀತಿ ತೋರಿಸಬೇಕು ಅಂತ. ಹಾಗಾಗಿ ಅದಕ್ಕೆ ವ್ಯಕ್ತಿಗತವಾಗಿ ನಾನು ಗೌರವಿಸ್ತೇನೆ. ತುಳುನಾಡಿಗೆ ಎಲ್ಲಿ ಕೂಡ ಅದರಿಂದ ಆಗಲಿಲ್ಲ. ಯಾಕಂದರೆ ನಾನು ತುಳುನಾಡಿನ ಮಗಳೇ, ನಮ್ಮ ಮನೆಯಲ್ಲೂ ದೈವ ದೇವರುಗಳಿದೆ, ನಾವು ಅದಕ್ಕೆ ಗೌರವಿಸ್ತೇವೆ, ನಮಿಸ್ತೇವೆ. ಎಲ್ಲಿ ನಾವು ಆ ದೇವರನ್ನು ಕೈ ಮುಗಿತೇವಲ್ಲ, ಆ ದೇವರು ನಮ್ಮನ್ನು ಎಲ್ಲಿ ಕೂಡ ಕೈ ಬಿಡೋದಿಲ್ಲ. ಖಂಡಿತ ಮ್ಯಾಮ್, ನೀವು ಅದು ಹೇಳಿದ್ರಲ್ವ, ಯಾಕಂತಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆವಾಗಲೇ ಅವರ ಹಣೆ ಬರವನ್ನೊಂದು ಬರೆದಿರ್ತಾರೆ ದೇವರು. ಯಾಕಂತಂದ್ರೆ ಈ ಒಂದು ಮೂವಿ ಮಾಡಿ ಅವ್ರು ಸತ್ತ ಅಂತ ಹೇಳುವಂಥದ್ದು ನಿಜವಾಗ್ಲೂ ಅದಲ್ಲ. ಯಾಕಂತಂದ್ರೆ ಅದು ದೇವರ ಮೂವಿ ಅಲ್ವಾ. ಸೊ ದೇವ್ರು ಯಾಕೆ ಹಾಗೆ ಮಾಡ್ತಾರೆ ಅಲ್ವಾ? ಯಾಕಂತಂದ್ರೆ ದೇವರು ಆಲ್ರೆಡಿ ಬರೆದಿದ್ದಾರೆ, ಇವರು ಇಷ್ಟು ವರ್ಷ ಇಷ್ಟೇ ದಿನ ಅಂತ ಬರೆದಿರ್ತಾರೆ. ಸೊ ಅದು ತಗೊಂಡ್ರು, ಏನು ಮಾಡೋಕ್ಕಾಗಲ್ಲ. ಬಟ್ ಹೇಳಿದ್ರೆ ಅದೇ ರಾಕೇಶ್ ಪೂಜಾರಿಯನ್ನು ಕಳೆದುಕೊಂಡುವಂಥದ್ದು ಪ್ರತಿಯೊಬ್ಬರು, ಈಗ ನಮ್ಮ ತುಳುನಾಡಿನಲ್ಲಿ ನೀವು ಹೇಳ್ರಿ ದೊಡ್ಡ ಆಸ್ತಿ ಅಂತಲೇ ಹೇಳಿದ್ರಿ. ನಾನು ಕೂಡ ಅವರನ್ನು ಹತ್ತಿರದಿಂದ ನೋಡಿದ್ದೇನೆ. ಬಟ್ ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸಾವು ಅನಿರೀಕ್ಷಿತ ಅಂತ ಹೇಳ್ತಾರಲ್ವ, ಹೇಳಿ ಕೇಳಿ ಬರುವಂಥದ್ದಲ್ಲ. ಬಟ್ ಈ ಒಂದು ಕಾರ್ಯಕ್ರಮದಲ್ಲಿ ರಾಕೇಶ್ ಪೂಜಾರಿ ಅವರನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಯಾಕಂತಂದರೆ ನಮ್ಮ ತುಳುನಾಡಿನ ಆಸ್ತಿ ನೀವು. ಎಸ್, ಇವಾಗ ಇನ್ನು ಕಂಟಿನ್ಯೂ ಮಾಡೋದಾದರೆ ಮೇಡಮ್, ಇವಾಗ ಕಾಂತಾರ ಮೂವಿಯ ಕುರಿತು ಸಂಪೂರ್ಣವಾಗಿ ಹೇಳಿದ್ರಿ ಅಲ್ವಾ. ಇನ್ನು ನೀವು ಒಂದು ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳೋದಾದರೆ ಹೇಗೆ? ಯಾಕಂತಂದರೆ ನೀವು ಚಿಕ್ಕ ವಯಸ್ಸಿನಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಸೊ ಅದಕ್ಕೆ ಪೂರಕವಾದಂತಹ ವಾತಾವರಣ ಏನಾದರೂ ಇದ್ದಿತ್ತಾ? ಹಾಗೆ ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ, ಇವೆಲ್ಲದರ ಕುರಿತಾಗಿ ಸಂಕ್ಷಿಪ್ತವಾಗಿ ಹೇಳೋದಾದರೆ. ನಾನು ಆಗಲೇ ಹೇಳಿದೆ ನಿಮಗೆ, ನಾನು ಪುತ್ತೂರಿನವಳು ಅಂತ. ನನ್ನ ತಂದೆ ಸರ್ಕಾರಿ ಉದ್ಯೋಗ ಆದ ಕಾರಣ ನಮಗೆ ಟ್ರಾನ್ಸ್ಫರ್ಗಳಾಗ್ತಾ ಇತ್ತು. ಕೊನೆಗೆ ನಾವು ನಿಂತ್ಕೊಂಡಿರುವಂಥದ್ದು ನಮ್ಮ ಅಜ್ಜಿ ಮನೆ ಆಗಿರುವಂಥ ಪುತ್ತೂರಲ್ಲಿ ವಿವೇಕಾನಂದ ಕಾಲೇಜ್ ವಿದ್ಯಾರ್ಥಿಯಾಗಿದ್ದೆ. ಅಲ್ಲಿ ವಿವೇಕಾನಂದ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು, ABVP ಸಂಘಟನೆಯ ಕಾಲೇಜದ್ದು. ABVPಯಲ್ಲಿ ಗುರುತಿಸ್ಕೊಂಡವಳು. ಅಲ್ಲಿಂದ ಸಮಾಜ ಸೇವೆ ಅಥವಾ ಒಂದು, ಇವತ್ತು ನೀವು ನನ್ನ ನೋಡ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಹಿಂದುತ್ವದ ಪರವಾಗಿ ಕೆಲಸಗಳನ್ನು ಮಾಡ್ತೇವೆ, ಅದೆಲ್ಲ ಬಂದಿರುವಂಥದ್ದು ನನಗೆ ವಿವೇಕಾನಂದದಿಂದ. ಹಾಗಾಗಿ ಒಂದು ರಾಷ್ಟ್ರದ ಬಗ್ಗೆ ಗೌರವ ಕೊಡಲಿಕ್ಕೆ ನಾನು ಕಲ್ತದ್ದು ಅಲ್ಲಿಂದ. ಹಾಗಾಗಿ ಆ ಶಾಲೆಗೆ ಇವತ್ತು ನಾನು ಗೌರವಿಸ್ತೇನೆ. ಯಾಕೆ ಹೇಳಿದರೆ ಇಷ್ಟೆತ್ತರಕ್ಕೆ ಬೆಳೆದಿರುವಂಥದ್ದು ಅಲ್ಲಿ ಕೊಟ್ಟಿರುವಂಥ ಸಂಸ್ಕಾರ. ಮುಂದೆ ಕಲೆಯ ಬಗ್ಗೆ ನಾನು ನಿಮಗೆ ಹೇಳಿದೆ, ನಾಟಕ ಇದೆಲ್ಲ ಮಾಡ್ತಾ ಇದ್ದೆ. ಹಾಗಾಗಿ ಅದು ರಕ್ತಗತವಾಗಿ ಇತ್ತು, ತಂದಿದ್ದೆ ಬಂದಿರ್ಬೋದು ಹೇಳಬಹುದು.
ಮದುವೆಯಾಗಿ ಬಂದ ಮೇಲೆ ಕಾರ್ಕಳದಲ್ಲಿ ಸಮಾಜದಲ್ಲಿ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು. ನಾನು ರಾಟ್ರಿ ಸಂಸ್ಥೆಯ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ನನ್ನ ಹಲವಾರು ಸಮಾಜಮುಖಿ ಕೆಲಸವನ್ನು ನೋಡಿ ಕರ್ನಾಟಕ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ಕೊಟ್ಟಿತ್ತು ಒಂದು 2020-21ರಲ್ಲಿ. ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮೇಲೂ ಕೂಡ ನಾನು ಸಮಾಜಮುಖಿಯಾಗಿಯೇ ಇದ್ದೆ. ಇವಾಗ ಸ್ವಲ್ಪ ರಾಷ್ಟ್ರೀಯ ಚಿಂತನೆಯ ಮೇಲೆ ಕೆಲಸ ಮಾಡ್ತಾ ಇದ್ದೇನೆ. ಹಲವಾರು ಹಿಂದುತ್ವದ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸ್ತೇನೆ. ನಮ್ಮ ಉದ್ದೇಶ ಅಷ್ಟೇ, ರಾಷ್ಟ್ರಕ್ಕೇನಾದರೂ ನಮಗೆ ಮಾಡಬೇಕು ಅಂತ. ಸೈನಿಕರಾಗಿ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮ್ಮ ಚಿಂತನೆಗಳನ್ನು ಇನ್ನೊಬ್ಬರಿಗೆ ತಿಳಿಸಬಹುದು. ಮುಂದಿನ ಯುವ ಜನತೆಯನ್ನು ನಮ್ಮ ಹಾಗೆ ಬನ್ನಿ ರಾಷ್ಟ್ರಕ್ಕಾಗಿ ಏನಾದರೂ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಮಾಡಬಹುದು. ನೀವು ನೋಡ್ತೀರಿ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ ಹಿಂದೇಟು ಹಾಕ್ತಾರೆ. ಯಾಕಂದರೆ ತುಂಬ ಕಷ್ಟ ಇದೆ ಹೆಣ್ಣು ಮಕ್ಕಳಿಗೆ, ನೆನೆಸ್ಕೊಂಡ ಹಾಗೆ ಅಲ್ಲ. ಅದರಲ್ಲೂ ಒಂದು ಮನಸ್ಸಿದೆ ನಮಗೆ ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ. ಅದು ಯಾವ್ಯಾವ ಕ್ಷೇತ್ರದಲ್ಲಿ ಮಾಡುವಕ್ಕಿಂತ ಇಂತಹ ಕ್ಷೇತ್ರದಲ್ಲಿ ಮಾಡಿದಾಗ ನಾಳೆ ನಾವೇನಾಗದಿದ್ರೂ ಸಮಾಜಕ್ಕೆ ಏನಾದರೂ ಮಾಡಿದ ಹಾಗೆ ಒಂದು ಅನುಭವ ಆಗ್ತದಲ್ಲ ಅಂತ. ಇನ್ನು ಎಜುಕೇಷನ್ ವಿಷಯ ನಂದು ಡಿಗ್ರಿ ಆಗಿದೆ. ಆಮೇಲೆ ಮದುವೆ ಆದಮೇಲೆ MSW ಮಾಡಿಕೊಂಡೆ. ಕಂಪ್ಯೂಟರ್ ಆ ಥರದ್ದೆಲ್ಲ ಎಜುಕೇಷನ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ. ಯೂಟ್ಯೂಬ್ಗಳ ಕೆಲವು ಧಾರ್ಮಿಕ ವಿಷಯಗಳ ಬಗ್ಗೆ ಯೂಟ್ಯೂಬ್ ಎಲ್ಲ ಮಾಡಿ ಹಾಕ್ತೇನೆ. ಮತ್ತೆ ಟ್ರಾವೆಲಿಂಗ್ ಜಾಸ್ತಿ ಹಾಬಿ ಹೇಳಿದೆ. ಸಮಯ ಸಿಕ್ಕಿದ್ರೆ ಸ್ನೇಹಿತರ ಜೊತೆ ಹೋಗುವಕ್ಕಿಂತ ಮಕ್ಕಳ ಜೊತೆ ಒಂದು ಟ್ರಾವೆಲಿಂಗ್ ಮಾಡ್ತೇನೆ. ಮತ್ತು ಡ್ರೈವಿಂಗ್ ಇಂಟ್ರೆಸ್ಟ್ ಜಾಸ್ತಿ ನನಗೆ, ಹಾಗಾಗಿ ಡ್ರೈವಿಂಗ್ ಮಾಡ್ತೇನೆ, ಲಾಂಗ್ ಡ್ರೈವ್ ಎಲ್ಲ ಹೋಗ್ತೇನೆ ಆ ರೀತಿಯಲ್ಲಿ. ಮತ್ತು ಪುಸ್ತಕಗಳನ್ನು ದಿನಕ್ಕೆ 1 ಗಂಟೆ ಅಂತೇಳಿ ಮೀಸಲಾಗಿ ಇಟ್ಕೊಂಡಿದ್ದೇನೆ. ಅದು ಹೆಚ್ಚಾಗಿ ಕಾದಂಬರಿಗಳೆಲ್ಲ ಓದುವಂಥ ಇದಿಲ್ಲ, ಹೆಚ್ಚಾಗಿ ರಾಷ್ಟ್ರೀಯ ಚಿಂತನೆಯ ಪುಸ್ತಕಗಳನ್ನು ಓದ್ತೇನೆ. ಮಕ್ಕಳ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೇನೆ, ಮನೇಲಿ ಇದ್ದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನೆ. ನೀವು ಇವಾಗ ಹೇಳಿದ್ರಿ ನಿಮ್ಮ ಒಂದು ಸಮಾಜ ಸೇವೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಗುತ್ತೆ ಅಂತ. ಈ ಒಂದು ಪ್ರಶಸ್ತಿ ಸುಮ್ಮನೆ ಯಾರಿಗೂ ಕೂಡ ಸಿಗುವಂಥದ್ದಲ್ಲ, ಯಾಕಂತಂದರೆ ಅದಕ್ಕೆ ನಿರಂತರವಾಗಿ ಪರಿಶ್ರಮ ಎನ್ನುವಂಥದ್ದು ಬೇಕಾಗಿರ್ತದೆ. ಸೊ ಇವಾಗ ಆ ಒಂದು ಪ್ರಶಸ್ತಿಯನ್ನು ನೀವು ಹಿಡಿಯುವಾಗ ನಿಮಗೆ ಏನು ಅನ್ನಿಸ್ತಿತ್ತು ಅಂತ? 2020-21ಕ್ಕೆ ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಯಡಿಯೂರಪ್ಪ ಅವರ ಸರ್ಕಾರ ಇರುವಾಗ ಶಶಿಕಲಾ ಜೊಲ್ಲೆಯವರು ಮಹಿಳಾ ಸಮಾಜದ ಅವಾಗ ಮಿನಿಸ್ಟರ್ ಆಗಿರ್ತಾರೆ, ಅವರು ಕೊಟ್ಟಿರುವಂಥದ್ದು ತುಂಬ ಪ್ರೌಡ್ ಫೀಲ್ ಆಯಿತು ಮೇಡಮ್. ಯಾಕೆ ಹೇಳಿದರೆ ಇಡೀ ಕರ್ನಾಟಕದಲ್ಲಿ ಒಂದು 28 ಮಂದಿಗೆ ಸಿಗುವಂಥದ್ದು, ಅದರಲ್ಲಿ ನಾನೊಬ್ಬಳು ಉಡುಪಿಯಿಂದ ಅಂತ ಹೇಳುವಾಗ ನಿಜವಾಗಿಯೂ ಹೆಮ್ಮೆ ಆಗಿದೆ. ಮತ್ತು ಎಲ್ಲಿಯೂ ಕೂಡ ಜಂಬ ಬರಲಿಲ್ಲ. ಯಾಕೆ ಹೇಳಿದರೆ ಅದು ನಮ್ಮ ಸೇವೆಯನ್ನು ಗುರುತಿಸಿ, ನಾನು ಇವತ್ತು ಹೇಳೋದು, ನಾನು ಜೀವನದಲ್ಲಿ ಏನೂ ಸಾಧನೆ ಮಾಡಿದರೆ ಅಥವಾ ನನಗೆ ಏನೇ ಪ್ರಶಸ್ತಿ ಸಿಕ್ಕಲಿ ಅಥವಾ ಏನೇ ಒಂದು ಅವಕಾಶಗಳು ಸಿಕ್ಕಲಿ, ಅದೆಲ್ಲರೂ ದೇವರು ನನಗೆ ತಂದು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲವೂ ಕೃಷ್ಣಾರ್ಪಣ ನಮಸ್ತೆ. ಖಂಡಿತ ಮೇಡಮ್, ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ನಮಗೂ ಒಂಥರ ಹೆಮ್ಮೆಯ ವಿಷಯ, ಯಾಕಂತಂದರೆ ನಮ್ಮ ಊರಿನವರಿಗೆ ಈ ಥರ ಪ್ರಶಸ್ತಿಗಳು ಸಿಗ್ತಾ ಇರುವಾಗ ನಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನಿಜವಾಗ್ಲೂ. ಎಸ್, ಇವಾಗ ಇನ್ನೊಂದು ಕೇಳೋದಾದರೆ, ಈ ಒಂದು ಮೂವಿಯಲ್ಲಿ ನೈಜತೆ ಎನ್ನುವಂಥದ್ದು ಎದ್ದು ಕಾಣ್ತದೆ. ಈ ಹಿಂದೆ ಬಂದಂತಹ ಕಾಂತಾರ ಮೂವಿಯಲ್ಲೂ ಕೂಡ ಹಾಗೆ ನೈಜತೆ ಎನ್ನುವಂಥದ್ದು ಎದ್ದು ಕಾಣ್ತದೆ. ಯಾಕಂತಂದರೆ ಪ್ರತಿ ಒಬ್ಬ ಕಲಾವಿದರು ಕೂಡ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅವರೇನು ಒಂಥರ ಇವಾಗ ನಾಟಕೀಯವಾಗಿ ಅಂತ ಕಾಣಿಸೋದೇ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಇದಕ್ಕೆ ಏನು ಕಾರಣ ಇರ್ಬೋದು ಅಂತ? ಡೈರೆಕ್ಷನ್ ಟೀಮ್ ಇರ್ಬೋದು ಮ್ಯಾಮ್. ಹೌದು, ಈಗ ನನ್ನಲ್ಲಿರುವಂತಹ ಭಾವನೆಯನ್ನು ಹೊರಗೆ ಹಾಕ್ಬೇಕು ಹೇಳಿದ್ರೆ ನಮ್ಮಲ್ಲಿ ಅದನ್ನು ತುಂಬಿಸ್ತಾರಲ್ಲ, ಹಾಗೆ ಪ್ರತಿ ಕಲಾವಿದರಿಗೂ ಕೂಡ ಅದನ್ನು ಹೇಳಿರ್ತಾರೆ. ಮತ್ತು ಅಲ್ಲಿರುವಂಥವರೆಲ್ಲ ಈ ರಂಗಾಯಣದಲ್ಲೆಲ್ಲ ಪಳಗಿದ ಕಲಾವಿದರು, ಸಹ ಕಲಾವಿದರೆಲ್ಲ ನೀವು ನೋಡ್ಬೋದು ಕೆಲವರನ್ನೆಲ್ಲ. ಆ ಕಲಾವಿದರ ಭಾವನೆಗಳೆಲ್ಲ ಉಂಟಲ್ಲ. ಈಗ ರಾಕೇಶ್ ಅವರನ್ನು ನೀವು ತಗೊಳ್ಳಿ, ಅವರೆಲ್ಲ ಒಂದು ಆ ಕಾಮಿಡಿಯನ್ ಮಾಡ್ತಾರೆ ಹೇಳಿದೆ, ಅದು ಹೇಳಿಕೊಟ್ಟು ಬಂದಿರುವಂಥದ್ದಲ್ಲ. ಮತ್ತೆ ಅದರ ನಿಮ್ಮ ಇವರಿದ್ದಾರೆ ಯಾರು, ಸೊಪ್ಪು, ಲಾಸ್ಟ್ ಟೈಮ್ ಸೊಪ್ಪಿನ ಅವರ ಹೆಸರು ನನಗೆ ಗೊತ್ತಿಲ್ಲ, ಸಾರಿ, ಸೊಪ್ಪು ಉಂಟ ಅಂತ ಹೇಳಿ, ಆ ಕಲಾವಿದರು ಕೂಡ ತುಂಬಾ ಸೀನಿಯರ್, ಅವರೆಲ್ಲ ನಾಟಕದಿಂದ ಪಳಗಿ ಬಂದಂಥವ್ರು. ಅದಕ್ಕೆ ಅವರ ಹತ್ರ ಅಷ್ಟು ನೈಜತೆ ಇದೆ. ಮತ್ತೆ ಎಲ್ಲಿಯೂ ಕೂಡ ನಾವು ಸಿನಿಮಾಕ್ಕೆ ಮಾಡ್ತಾ ಇದ್ದೇವೆ, ಕ್ಯಾಮರಾ ಇದೆ, ಆ ಥರ ಇಲ್ಲ ಅಲ್ವಾ. ಅವರ ಅನುಭವಿಗಳು ಒಂದು ನಿಜ ಜೀವನ, ಆ ಸಂತೆ ಅಥವಾ ರಥಬೀದಿಗಳ ವಾತಾವರಣ ಎಲ್ಲ ಉಂಟಲ್ಲ, ಅದೆಲ್ಲ ಅದೇ ರೀತಿಯಲ್ಲಿ ಇತ್ತು. ಮತ್ತು ಆ ಕಾಡಿನ ಜನರೆಲ್ಲ ನೀವು ನೋಡಿದ್ರಿ, ಅವರಲ್ಲಿ ಕೂಡ ಹರ್ಷಬ್ ಅವರ ತಾಯಿ ಪಾತ್ರ ಮಾಡಿದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಒಬ್ಬರು ರಂಗಾಯಣ ಕಲಾವಿದೆ. ಹಾಗಾಗಿ ಎಲ್ಲ ಒಂದು ಅವಕಾಶ ಸಿಗದಂತಹ ಕೆಳಮಟ್ಟ ಅಂತ ಹೇಳಿದರೆ ಅವಕಾಶ ವಂಚಿತರಾಗಿರ್ತಾರಲ್ಲ, ಅಂಥವರನ್ನೆಲ್ಲ ಆಡಿಷನ್ ಮಾಡಿ ಕರ್ಕೊಂಡು ಬಂದಿದ್ದಾರಲ್ಲ. ಹಾಗಾಗಿ ಡೈರೆಕ್ಷನ್ ಟೀಮಿಗೆ ನಾವು ಇದೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು ಇಡೀ ಚಿತ್ರ ನೀವು ನೋಡುವಾಗ ಹಣ ನೀರಿನ ಹಾಗೆ ಖರ್ಚು ಮಾಡಿದ್ದಾರೆ ಅಲ್ವಾ.
ಹಾಗಾಗಿ ಆ ನೀರನ್ನ ಹಾಗೆ ಖರ್ಚು ಮಾಡಿರುವಂಥ ಹೊಂಬಾಳೆ ಸಂಸ್ಥೆ ಅವರಿಗೆ ಮತ್ತೆ ಬರ್ಬೋದು, ಅದು ಬೇರೆ ವಿಷಯ, ಆದರೆ ಹಾಕುವಂಥ ಮನಸ್ಸು ಬೇಕಲ್ಲ. ಹಾಗಾಗಿ ಆ ತಂಡಕ್ಕೂ ನಿಜವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ರಿಷಬ್ ಶೆಟ್ಟಿ ಅವರಿಗೆ ಹಣ ಮಾಡಬೇಕು ಅಂತ ಹೇಳಿದರೆ ಹೇಗೂ ಮಾಡ್ಬೋದಿತ್ತು, ಇಷ್ಟು ಶ್ರಮ ವಹಿಸಿ ಮಾಡಬೇಕು ಅಂತ ಹೇಳಿರಲಿಲ್ಲ. ಅವರಿಗೆ ಒಂದು ತುಳುನಾಡಿನ ಕಥೆಯನ್ನು ಅಥವಾ ಸಮಾಜದಲ್ಲಿ ಒಂದು ಒಳ್ಳೆಯ ಚಿತ್ರವನ್ನು ಕೊಡಬೇಕು. ನೀವೀಗ ಚಿತ್ರರಂಗ ಅಂತ ಹೇಳಿದ ಕೂಡಲೇ ನಿಮಗೆ ಈ ಬ್ಯಾಂಗ್ಳೂರು ಆ ಕಡೆ ಕಲಾವಿದರೇ ಕಾಣ್ತಾರೆ, ನಮ್ಮ ಕರಾವಳಿಯ ಭಾಗದ ಕಲಾವಿದರು ಕಡಿಮೆ. ಹಾಗಾಗಿ ಅಂಥ ಕಲಾವಿದರೆಲ್ಲ ಇವತ್ತು ತೆರೆ ಮೇಲೆ ಕಾಣ್ತಾ ಇದ್ದಾರೆ, ಅಥವಾ ನಮ್ಮಂಥ ಸಾಮಾನ್ಯ ಇವರು ಕೂಡ ನಾವೆಲ್ಲಾದ್ರೂ ಹೇಳ್ಬೋದು ನೋಡಿ, ಕಾಂತಾರದ ಚಿತ್ರದಲ್ಲಿ ಇದ್ವಿ ಅಂತ, ನಂಬಲಿಕ್ಕಿಲ್ಲ ಕೆಲವರೆಲ್ಲ ಹೊರಗಡೆ. ಹಾಗಾಗಿ ಅಂಥ ಕಲಾವಿದರನ್ನು ಇವರು ಸೇರಿಸ್ಕೊಂಡು ಮಾಡಿದ್ದಾರೆ ಹೇಳಿದರೆ ನಿಜವಾಗಿ ಎಲ್ಲವೂ ಆ ತಂಡಕ್ಕೆ ಸೇರ್ತದೆ ಮೇಡಮ್. ಎಸ್, ನೀವು ಹೇಳುವಾಗ ನಂಗೊಂದು ಡೌಟ್ ಬರ್ತಾ ಇದೆ. ಯಾಕಂತಂದ್ರೆ ಎಲ್ಲ ಕಲಾವಿದರು ಕೂಡ ನೈಜತೆಯಿಂದ ಸಹಜವಾಗಿ ಆ್ಯಕ್ಟ್ ಮಾಡ್ತಾ ಇದ್ರು ಅಲ್ವಾ? ಸೊ ನಿಮಗೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ನಿಜವಾಗ್ಲೂ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇರಲಿಲ್ವಾ? ನಮಗೆ ಸೆಟ್ಟಲ್ಲೇ ನೀವು ನೋಡುವಾಗ ಇದು ಸಿನಿಮಾವಾ, ಸಿನಿಮಾ ರಂಗ ಹೀಗಿರ್ತದ ಅಂತ ಹೇಳಿ ಅನಿಸ್ತಾ ಇರ್ತಿತ್ತು. ಯಾಕೆ ಹೇಳಿದ್ರೆ ಒಂದು ಸಿನಿಮಾಗೋಸ್ಕರ ಎಷ್ಟೆಲ್ಲ ತಯಾರಿ ಮಾಡ್ತಾರೆ. ಇವಾಗ ನಿಮಗೆ ಎಲ್ಲಿ ಕೂಡ ಅದು ಆನಿಮೇಷನ್ ತರ ಒಂದು 2-3 ಸೀನ್ಗಳಲ್ಲಿ ಕಾಣಬಹುದು. ಮತ್ತೆಲ್ಲವ ಕಾಡಿನ ಮಧ್ಯೆ ಪಾಪ ಅವರು ಹೋಗ್ಬೇಕು, ಅಲ್ಲಿ ನೆಟ್ವರ್ಕ್ ಇರುವುದಿಲ್ಲ, ಅವರ ಕುಟುಂಬಗಳನ್ನು ಅವರು ಬಿಟ್ಟು ಬಂದಿರ್ತಾರೆ. ಇವಾಗ ಚಿತ್ರದಲ್ಲಿ ಬಂದಂತವರು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಆದ್ರೆ ಇವರೆಲ್ಲ ಇರ್ತಾರೆ ನೋಡಿ, ಟೆಕ್ನಿಷಿಯನ್ ಟೀಮ್ಗಳೆಲ್ಲ, ಅವರೆಲ್ಲ ಒಂದು ಎಷ್ಟು ಶ್ರಮ ಹಾಕಿದ್ದಾರೆ. ಆ ವಸ್ತು ಕ್ಯಾಮರಾಗಳನ್ನು ಕೊಂಡೋಗುವಂಥದ್ದು, ಲೈಟ್ ಕೊಂಡು ಹೋಗುವಂಥದ್ದು, ಆ ಕಾಡಿನ ಮಧ್ಯೆ ಕೊಂಡೋಗ್ಬೇಕಲ್ಲ. ಹಾಗಾಗಿ ಅವರ ಶ್ರಮದ ಮೇಲೆ ಈ ಚಿತ್ರ ನಿಂತಿದೆ ಅಲ್ವಾ? ಖಂಡಿತ ಇಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದಂತಹ ಈ ಮೂವಿ ಖಂಡಿತವಾಗ್ಲಿ ಕೂಡ ದೇಶ ವಿದೇಶದಾದ್ಯಂತ ಪಸರಿಸಲಿ ಅಂತ ಹೇಳ್ತಾ, ಎಸ್ ಇನ್ನೊಂದು ನಾನು ಕೇಳಬೇಕು. ಯಾಕಂತಂದ್ರೆ ಈ ಒಂದು ಮೂವಿ ಮಾಡುವಾಗ ಸಾಕಷ್ಟು ಅವಘಡಗಳು ಸಂಭವಿಸಿತ್ತು, ನೀವು ಅವಾಗ ಹೇಳಿದ್ರಿ ಅಲ್ವಾ? ಸೊ ಅದರ ಮಧ್ಯದಲ್ಲಿ ಒಂದು ವಿಷಯ ಬರುತ್ತೆ, ಅಲ್ಲಿನ ಕಲಾವಿದರಿಗೆ ಪೇಮೆಂಟ್ ಮಾಡ್ತಾ ಇರಲಿಲ್ಲ, ಪೇಮೆಂಟ್ ಕೊಡ್ತಾ ಇರಲಿಲ್ಲ, ಹಾಗೆ ಅವರನ್ನು ಆ್ಯಕ್ಟ್ ಮಾಡಿಸಿಕೊಳ್ತಾ ಇದ್ರು ಅಂತ. ಇದು ನಿಜವಾಗ್ಲೂ ಹೌದಾ? ಏನು ವಿಷಯ ಅಂತ? ನಮಗೆ ಆ ರೀತಿಯ ಅನುಭವಗಳಾಗಲಿಲ್ಲ ಮೇಡಮ್. ಈಗ ಕಲಾವಿದರನ್ನು ಕರ್ಕೊಂಡು ಬರ್ತಾರೆ ಹೇಳುವಾಗ ಅವರನ್ನೊಬ್ಬರು ತಂಡದವರು ಕರ್ಕೊಂಡು ಬಂದಿರ್ತಾರೆ. ಹಾಗಾಗಿ ಆ ತಂಡದವರಿಗೂ ಏನಾದರೂ ಸಮಸ್ಯೆಗಳಾಗಿರಬಹುದು, ಅಥವಾ ಆ ತಂಡದವರು ಹಣ ಕೊಡುವಾಗ ಲೇಟ್ ಆಗಿರ್ಬೋದು. ಇವತ್ತು ದುಡ್ದು ಇವತ್ತೇ ಸಿಗಬೇಕು ಹೇಳಲಿಕ್ಕೆ ಅದು ಬೇರೆ ರೀತಿಯ ಕೆಲಸಗಳ ರೀತಿ ಅಲ್ಲ. ಹಾಗಾಗಿ ಆ ಸಹ ಕಲಾವಿದರಿಗೆ ಸಮಸ್ಯೆಗಳಾಗಿದೆ ಹೊರತು ಅದಕ್ಕೆ ಚಿತ್ರತಂಡಕ್ಕೇನು ಸಮಸ್ಯೆ ಇರ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಇಷ್ಟು ಖರ್ಚು ಮಾಡುವಾಗ ಅಂತ ಸಹ ಕಲಾವಿದರಿಗೆ ಅನ್ಯಾಯ ಮಾಡ್ತಾರ? ಇಲ್ಲ. ಎಷ್ಟೋ ಕುಟುಂಬಗಳಿಗೆ ಇವತ್ತು ಆಧಾರವಾಗಿ ನಿಂತಿದೆ. ಇವತ್ತು ನೀವು ನೋಡ್ಬೋದು, ಕುಂದಾಪುರ ಅಂತ ಹೇಳುವಂತಹ ಒಂದು ಪ್ರದೇಶದಲ್ಲಿ ಇಷ್ಟು ದೊಡ್ಡ ತಂಡವನ್ನು ಅವರು ತರ್ತಾರೆ ಹೇಳಿದ್ರೆ ಅಲ್ಲಿ ಬಿಸ್ನೆಸ್ ಎಷ್ಟು ಡೆವಲಪ್ ಆಗಿರ್ಬೋದು, ಅಲ್ಲಿಯ ಹೋಟೆಲ್ ಉದ್ಯಮಗಳಿಗಾಗಿರ್ಬೋದು ಅಥವಾ ವಾಹನ ಚಾಲಕರಿಗಾಗಿರ್ಬೋದು, ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಎಷ್ಟು ವ್ಯವಹಾರ ಆಗಿರ್ಬೋದು ನೋಡಿ. ಒಂದು ತನ್ನ ಊರನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುವ ಮನಸ್ಥಿತಿಯ ದಂಪತಿಗಳವರು. ಹಾಗಾಗಿ ಎಲ್ಲಿಯೂ ಕೂಡ ನನ್ನ ಪ್ರಕಾರ ಆಗಿರ್ಲಿಕ್ಕಿಲ್ಲ. ಅವರನ್ನು ಕರ್ಕೊಂಡು ಬಂದಿರುವಂತಹದ್ರಿಂದ ಸಮಸ್ಯೆಗಳಾಗಿರಬಹುದು. ಹೌದು, ಖಂಡಿತ. ಓಕೆ, ಇವಾಗ ಮತ್ತೆ ನೀವು ನೋಡಿ ಮೇಡಮ್, ಒಂದು ಸಂಸ್ಥೆ ಬೆಳೀತಾ ಇದೆ, ಒಬ್ಬರು ವ್ಯಕ್ತಿ ಬೆಳೀತಾ ಇದ್ದಾರೆ, ಅಥವಾ ಒಂದು ಚಿತ್ರ ಬೆಳೀತಾ ಇದೆ ಅಂತ ಹೇಳಿದ್ರೆ ಆ ಬೆಳವಣಿಗೆಯ ಜೊತೆ ಅದಕ್ಕೆ ಕಲ್ಲು ಹಾಕಿ ನಾವು ಹೇಗೆ ಬೆಳಿಬೋದು ಅಂತ ಹೇಳಿ ನೋಡ್ತಾರೆ. ಅದೇ ರೀತಿಯ ಉದ್ದೇಶದ ಕೆಲವರು ಕೂಡ ಇದ್ದಿರಬಹುದು. ಹಾಗಾಗಿ ಆ ಥರದ್ದೇನಾದ್ರೂ ಆಗಿದೆ ಮೇಡಮ್. ಇದರಲ್ಲಿ ನೀವು ರಾಜಮಾತೆಯಾಗಿ ಅಭಿನಯಿಸ್ತೀರಾ. ಈ ಒಂದು ಮೂವಿಯಲ್ಲಿ ಸಾಕಷ್ಟು ಪಾತ್ರಗಳು ಬರ್ತದೆ ಅಲ್ವಾ? ಸೊ ಆದ್ರೆ ಅಷ್ಟು ಪಾತ್ರಗಳಲ್ಲಿ ನಿಮ್ಗೆ ಇಷ್ಟವಾದಂತಹ ಪಾತ್ರ ಯಾವ್ದಾದ್ರು ಇದೆಯಾ, ಮತ್ತೆ ಯಾಕೆ ಅಂತ? ನನಗೆ ಇಡೀ ಚಿತ್ರ ನೋಡುವಾಗ ರಿಷಬ್ ಶೆಟ್ಟಿ ಅವರ ಪಾತ್ರನೇ ಖುಷಿ ಆದದ್ದು. ಯಾಕೆ ಹೇಳಿದ್ರೆ ಅವರದ ನೈಜತೆ ಇದೆ ಅಲ್ಲ. ಇವಾಗ ಅವರು ಕನಕವತಿಯನ್ನು ನೋಡುವ ಸ್ಟೈಲ್ ಆಗಿರ್ಬೋದು, ಅಥವಾ ಆ ಕಾಡಿನ ಮಧ್ಯ, ಈಗ ಅವರು ಅಷ್ಟು ದೊಡ್ಡ ಆರ್ಟಿಸ್ಟ್, ಆ ಕಾಡಿನ ಮಧ್ಯೆ ಸಾಮಾನ್ಯರಲ್ಲಿ ಒಂದು ಸಾಮಾನ್ಯವರ ತರ ಇರುವಂತದ್ದು, ಸಿಂಪಲ್ ಆಗಿ, ಎಲ್ಲಿ ಕೂಡ ಮೇಕಪ್ ಇಲ್ಲ ಅವರದ್ದು ನೋಡಿ, ಒಂದು ನೈಜತೆಯನ್ನು ತೋರಿಸ್ತಾರಲ್ಲ, ಅದೆಲ್ಲ ತುಂಬಾ ಇಷ್ಟ ಆಯ್ತು. ಮತ್ತೆ ಕನಕವತಿ ಅವರನ್ನು ತುಂಬಾ ಹತ್ರದಿಂದ ನಾನು ನೋಡಿದವಳು, ಹಾಗಾಗಿ ಅವರ ಸ್ಕಿನ್ ಟೋನ್ ತುಂಬಾ ಇಷ್ಟ ಆದದ್ದು, ತುಂಬಾ ಕಲರ್ಫುಲ್. ಅದು ಒಂದು ರಾಣಿಯ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಹ ಲೇಡಿ ಅವರು, ಹಾಗಾಗಿ ಅದು ಖುಷಿ ಆಯ್ತು. ಮತ್ತೆ ಅದರಲ್ಲಿ ನನ್ನ ಒಂದು ಮೊಮ್ಮಗಳ ಪಾತ್ರ ಪ್ರಾನ್ವಿ ಅಂತ ಹೇಳಿ ಮಾಡಿದ್ದಾರೆ ಛೋಟಾ ಭೀಮ್ನವರು. ಅವಳು ತುಂಬಾ ಖುಷಿ, ಮುದ್ದಾಗಿರ್ತಾಳೆ, ಇವತ್ತು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಅಂತಹ ಮಕ್ಕಳು ಅಲ್ಲಿ ಇನ್ನೊಬ್ಳು ಗುಂಡು ಅಂತ ಹೇಳಿದ್ಲು, ಅವರು ರಿಷಬ್ ಶೆಟ್ಟಿ ಅವರ ತಂಡ ಅಂದ್ರೆ ಬೆರ್ಮೆ ತಂಡದಲ್ಲಿ ಇದ್ಲು. ಅವಳು ಕೂಡ, ಅವರೆಲ್ಲ ಮುದ್ದಾಗಿರುವಂತದ್ದು, ಅವರನ್ನೆಲ್ಲ ನಾವು ಸೆಟ್ಟಲ್ಲಿ ನೋಡುವಾಗ ನಮ್ಮ ಮಕ್ಕಳನ್ನೇ ನೋಡಿದಾಗೆ ಆಗ್ತಾ ಇತ್ತು. ಹೌದು, ನನ್ಗೆ ಇಡೀ ಚಿತ್ರ ನೋಡುವಾಗ ಖುಷಿ ಆದದ್ದು ರಿಷಬ್ ಶೆಟ್ಟಿ ಅವರದ್ದು, ಅದನ್ನು ಎಲ್ಲೂ ಮಾತಾಡ್ಲಿಕ್ಕಿಲ್ಲ. ಮತ್ತೆ ಇಡೀ ಚಿತ್ರದಲ್ಲಿ ಬಟ್ಟೆಗಳು, ನೀವು ಕಾಸ್ಟ್ಯೂಮ್ಸ್ ಅನ್ನು ನೋಡುವಾಗ ಎಲ್ಲದರಲ್ಲೂ ರಾಜರು ಹೇಳಿದ ರಿಚ್ನೆಸ್, ಅದು ರಿಚ್ನೆಸ್ ಅನ್ನು ಪ್ರಗತಿ ಶೆಟ್ಟಿ ಅವರು ತೋರಿಸಿದ್ದಾರೆ. ಸಾಮಾನ್ಯ ಜನರಿಗೆ ಸಾಮಾನ್ಯ ತರ. ನೀವು ಚಿತ್ರದಲ್ಲಿ ನೋಡಿ, ರಿಷಬ್ ಶೆಟ್ಟಿ ಅವರ ಕಿವಿದ್ದೆಲ್ಲ ಆ ಹುಲಿ ಉಗುರುಗಳಾಗೆ ಇತ್ತು. ಅದನ್ನೆಲ್ಲ ಒಂದು ಮಾಡಿರುವಂತ
ಐಡಿಯಾಸ್ ಇದೆ ಅಲ್ಲ, ಅದಕ್ಕೆ ನಿಜವಾಗಿ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಖಂಡಿತ ಹೌದು. ಯಾಕಂತಂದ್ರೆ ಇವಾಗ ಇನ್ನೊಂದು ಕೇಳಬೇಕು ನೋಡಿ, ಇವಾಗ ಶೂಟಿಂಗ್ನಲ್ಲಿ ಎಲ್ಲ ಪಾತ್ರಗಳನ್ನ ನಿಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಿಮಗೂ ಇದೇ ಥರ ಆದ ಒಂದು ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ ಅಲ್ವಾ. ಸೊ ನೀವೀಗ ಹೋಲ್ ಮೂವಿ ನೋಡುವಂಥದ್ದು ಥಿಯೇಟ್ರ್ನಲ್ಲಿಯೇ ಅಲ್ವಾ. ಪ್ರಥಮವಾಗಿ ನೀವು ನಿಮ್ಮ ಮೂವಿಯನ್ನು, ನೀವು ಅಭಿನಯಿಸಿದ ಮೂವಿಯನ್ನು ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು, ನೀವು ಹೇಳಿದ್ರಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಅಂತ, ಆ ಮಕ್ಕಳ ಜೊತೆ ಕೂತ್ಕೊಂಡು ನೋಡುವಾಗ ಹೇಗೆ ಅನ್ನಿಸ್ತಾ ಇತ್ತು? ರಾಜಮಾತೆಯಾಗಿ ಆ ಒಂದು ದೊಡ್ಡ ಥಿಯೇಟ್ರ್ನಲ್ಲಿ ನೀವು ಕಾಣಿಸ್ಕೊಳ್ಳುವಾಗ ಹೇಗೆ ಅನ್ನಿಸ್ತಾ ಇತ್ತು? ನಾವು ಚಿತ್ರ ಆದ್ಮೇಲೆ ನಾವೆಲ್ಲಿ ಕೂಡ ಆ ಚಿತ್ರವನ್ನು ನೋಡಿರ್ಲಿಲ್ಲ, ನೇರವಾಗಿ ಥಿಯೇಟರ್ ಅಲ್ಲೇ ನೋಡಿದ್ದು. ಹಾಗಾಗಿ ಕತೆ ಯಾವಾಗ ಏನು ಬರ್ತದಂತ ಐಡಿಯಾ ಇಲ್ಲ. ಬರ್ತಾ ಇರುವಾಗ ಮಕ್ಕಳೆಲ್ಲ ನನ್ನನ್ನು ಪುಷ್ ಮಾಡುದು, ಅಮ್ಮ ನೋಡು ನೀನು ಬಂದಿ ಅಂತ. ಫ್ರೆಂಡ್ ಸರ್ಕಲ್ ಹೋಗಿದ್ವಿ ಅಲ್ಲ, ಅವರೆಲ್ಲ ನನಗೆ ತೋರಿಸಿದೆ ರಮಿತಾ ಬಂದ್ಲು ಅಂತ, ಒಂದು ಸೀಟೆ ಹಾಕುವಂಥದ್ದು ಮತ್ತೆ ಕ್ಲಿಪ್ಪಿಂಗ್ಸ್ಗಳನ್ನು ತೆಗೆಯುವಂಥದ್ದು, ಆ ರೀತಿಯ ಮೂಮೆಂಟ್ಗಳಾಗಿತ್ತು. ಮತ್ತೊಂದು ಚಿತ್ರ ನೋಡಿದೆ ನೀವು, ಶಿವ ಅಂದು ಬ್ರಹ್ಮಕಲಶದ್ದು, ಅದು ನನಗೆ ಗೊತ್ತಿತ್ತು ಇದೇ ಸಾಂಗಿಗೆ ಬರುವಂಥದ್ದು ಅಂತ. ಹಾಗಾಗಿ ಆ ಹೂ ಮಳೆ ಎಲ್ಲ ಬೀಳ್ತದೆ ನಮ್ಮ ರಾಜರ ಮೇಲೆ ಅಥವಾ ನನ್ನ ಮೇಲೆ ಎಲ್ಲ, ಅದೊಂದು ಪ್ರೌಡ್ ಫೀಲಲ್ಲಿ, ಒಂದು ರಾಜಗಾಂಭೀರ್ಯದಲ್ಲಿ ಬರುವಂಥದ್ದು, ಅದೆಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅದರಲ್ಲಿ. ನಮ್ಮದು ಸಪೋರ್ಟೆಡ್ ಕ್ಯಾರೆಕ್ಟರ್ ಆಗಿದ್ದರೂ ಕೂಡ ಅದಕ್ಕೊಂದು ಶ್ರೇಷ್ಠತೆ ಇತ್ತು, ಮತ್ತೆ ಒಂದು ಘನತೆ ಇತ್ತು. ಘನತೆಯ ಪಾತ್ರವನ್ನು ನಿಭಾಯಿಸಿದೆ ಅಂತ ಹೇಳೋ ಒಂದು ಹೆಮ್ಮೆ ಆಗಿದೆ. ಮೇಡಮ್, ಇವಾಗ ನಿಮ್ಮ ಹೆಸರು ರಮಿತಾ ಶೈಲೇಂದ್ರ ಆಗಿದ್ರು ಕೂಡ ಈ ಒಂದು ಮೂವಿಯಲ್ಲಿ ರಾಜಮಾತೆಯಾಗಿ ಫೇಮಸ್ ಆಗ್ತಾ ಇದ್ರ. ಈಗ ಹೊರಗಡೆಯಲ್ಲಿ ನಿಮ್ಮನ್ನ ರಮಿತಾ ಅಂತಾನೆ ಕರಿತಾ ಇದ್ದಾರೆ ಅಥವಾ ರಾಜಮಾತೆ ಬಂದ್ರು ಅಂತ ಕರಿತಾ? ಈಗ ಮೂವಿ ರಿಲೀಸ್ ಆಗಿ ಜಸ್ಟ್ 2 days ಆಗಿರುವಂತದಷ್ಟೇ, ಹಾಗಾಗಿ ಇನ್ನು ಪರಿಚಿತ ಆಗ್ಬೇಕಷ್ಟೇ ಸಮಾಜಕ್ಕೆ. ಎಲ್ರಿಗೂ ನಾನು ರಮಿತಾ ಆಗಿ ಇರ್ತೇನೆ, ರಾಜಮಾತೆ ತರ ಒಂದು ಸಿನಿಮಾದಲ್ಲಿ ಮಾತ್ರ. ಯಾಕೆ ಹೇಳಿದ್ರೆ ಆ ಪಾತ್ರ ಆ ಕ್ಷಣಕ್ಕೆ, ಅದು ನಮ್ಮ ವ್ಯಕ್ತಿತ್ವ ಇಡೀ ಜೀವನಕ್ಕೆ. ಹಾಗಾಗಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆಯ ಶ್ರೇಷ್ಠ ಪಾತ್ರ ಮಾಡಿದ್ದೇನೆ, ಇಡೀ ಜೀವನದಲ್ಲಿ ರಮಿತಾ ಹೇಳಿ ಒಂದು ಒಳ್ಳೆಯ ಪಾತ್ರವನ್ನು ನಿರ್ವಹಿಸ್ತೇನೆ. ಹಾಗಾಗಿ ರಮಿತಾ ಯಾವಾಗ್ಲೂ ರಮಿತಾನೆ ಅಲ್ವಾ. ನಿಜವಾಗ್ಲೂ ಹೌದು. ಈ ಒಂದು ಮೂವಿಯಲ್ಲಿ ಸಖತ್ತಾಗಿ ನೀವು ಅಭಿನಯಿಸಿದ್ದೀರಾ. ಅಲ್ಲಿ ಹೇಗೆ ಕಾಣ್ತಾ ಇದ್ರು ನೋಡಿ, ಇವಾಗಲೇ ನನಗೆ ರಾಜಮಾತೆಯಾಗಿ ನೀವು ಕಾಣಿಸ್ತಾ ಇದ್ದೀರಾ, ಅದೇ ರೀತಿ ಕಾಸ್ಟ್ಯೂಮ್ಸ್ಗಳು. ಇವಾಗ ನೀವು ನಿಮ್ಮ ನಿಜ ಜೀವನದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಅಲ್ವಾ. ಪ್ರಥಮವಾಗಿ ನಿಮಗೆ ಮೂವಿ ಅವಕಾಶ ಸಿಗುತ್ತೆ, ನೀವು ಅದರಲ್ಲಿ ಅಭಿನಯಿಸ್ತೀರಾ. ಇವಾಗ ಇನ್ ಕೇಸ್ ಎಲ್ಲರೂ ಇನ್ನೂ ಅವಕಾಶಗಳು ಸಿಕ್ಕಿದ್ರೆ ನೀವು ಮತ್ತೆ ಮುಂದೆ ಕಂಟಿನ್ಯೂ ಆಗಿ ಮೂವಿಗೆ ಹೋಗ್ತೀರಾ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತೀರಾ? ನಾನು ನಿಮಗೆ ಮೊದಲಿಗೆ ಹೇಳಿದೆ, ಸಮಾಜ ಸೇವೆ ನಾನು ತುಂಬಾ ಇಷ್ಟಪಟ್ಟು ಹೋಗಿರುವಂತ ಕ್ಷೇತ್ರ. ಯಾಕೆ ಹೇಳಿದ್ರೆ ಅದು ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋದಲ್ಲದೆ ನನ್ನ ಮನಸ್ಸಿಗೆ ತುಂಬಾ ಶಾಂತಿ ಕೊಟ್ಟಂತದ್ದು. ಎಷ್ಟೋ ನಿರ್ಗತಿಕರಿಗೆ ನಾನು ಜೊತೆಯಾಗಿದ್ದೇನೆ ಹೇಳಿದ್ರೆ ಅವರೆಲ್ಲ ಬ್ಲೆಸ್ಸಿಂಗ್ಸ್ ಇವತ್ತು ನನ್ನ ಈ ಹಂತಕ್ಕೆ ತಂದದ್ದು. ಹಾಗಾಗಿ ಅದನ್ನು ಬಿಡುವಂಥದ್ದೇ ಇಲ್ಲ. ಚಿತ್ರರಂಗ ಹೊಸತ್ತು ಕ್ಷೇತ್ರ, ಈಗಲೇ 1-2 ಮೂವಿ ಚಿತ್ರಕ್ಕೆ ಪುನಃ ಆಗಿದೆ, ಸೆಲೆಕ್ಟ್ ಆಗಿದ್ದೇನೆ. ಹಾಗಾಗಿ ಅದನ್ನು ನನ್ನ ಒಂದು ಹವ್ಯಾಸವಾಗಿ ಕಂಟಿನ್ಯೂ ಮಾಡ್ತೇನೆ. ಆದರೆ ಸಮಾಜ ಸೇವೆಯನ್ನು ಎಂದಿಗೂ ಬಿಡುವುದಿಲ್ಲ. ಮತ್ತೊಂದು ಗುರಿಯನ್ನು ಇಟ್ಕೊಂಡಿದ್ದೇನೆ, ಒಂದು ಕನಸನ್ನು ಇಟ್ಕೊಂಡಿದ್ದೇನೆ. ಆ ಕನಸನ್ನು ರೀಚ್ ಆಗಬೇಕು ಹೇಳಿದರೆ ಇವೆಲ್ಲವೂ ನನಗೆ ಸಪೋರ್ಟೆಡ್. ಇದೆಲ್ಲ ಒಂದು ಅವಕಾಶ. ಜನರಿಗೆ ತುಂಬ ಹತ್ತಿರ ಹೇಗೆ ಆಗ್ಬೋದು ಹೇಳಿದರೆ ನಿಮ್ಮ ಸಾಮಾಜಿಕ ಜಾಲತಾಣಗಳಿಂದಾನೆ. ಹಾಗಾಗಿ ಸಿನಿಮಾ ಕ್ಷೇತ್ರ ತುಂಬ ಹತ್ತಿರದ ಹಾದಿ ಅಂತ ಅಂದ್ಕೊಳ್ತೇನೆ. ಎಲ್ಲಿಯೂ ಕೂಡ ಸಮಾಜಕ್ಕೆ ಕಳಂಕವನ್ನು ತರುವಂಥದ್ದು ಅಥವಾ ಅಸಭ್ಯ ವರ್ತನೆಯ ಚಿತ್ರಗಳನ್ನು ಮಾಡದೆ ಸಮಾಜಮುಖಿ ಚಿತ್ರಗಳಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್, ಕಂಗ್ರಾಟ್ಸ್. ಹೀಗೆ ನಿಮಗೂ ಇನ್ನೂ ಹೆಚ್ಚು ಮೂವಿಗಳು ಬರಲಿ. ಹಾಗೆ ಇನ್ನೊಂದು ಹೇಳಬೇಕು, ಯಾಕಂತಂದರೆ ಇವಾಗಿನ ಹೆಣ್ಮಕ್ಳಿಗೆ ಸಾಕಷ್ಟು ಟ್ಯಾಲೆಂಟ್ಗಳಿರ್ತದೆ. ಇವಾಗ ಕೆಲವರು ಏನು ಮಾಡ್ತಾರೆ, ಮದುವೆ ಆಯಿತು ಇನ್ನು ನನ್ನ ಕೈಯಲ್ಲಿ ಏನೂ ಆಗಲ್ಲ ಆ ರೀತಿಯಾಗಿ ಇದ್ಬಿಡ್ತಾರೆ. ಹೆಚ್ಚಿನವರಿಗೆ ಅವಕಾಶ ಸಿಗುತ್ತೆ, ಬಟ್ ಅವರು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ಕೆಲವರಿಗೆ ಅವಕಾಶ ಸಿಕ್ಕಿದ್ರು ಕೂಡ ಮನೆಯಲ್ಲಿ ಬೇಡ ನೀನೆಂತ ಮಾಡೋದು ಹಾಗೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಅಂತಹ ಹೆಣ್ಣು ಮಕ್ಕಳಿಗೆ ಹಾಗೆ ಮನೆಯವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲಿಂದಾಗಿ ಇದನ್ನು ನಾನು ಹೆಣ್ಮಕ್ಳಿಗೆ ಅರ್ಪಣೆ ಮಾಡಬೇಕು. ಯಾಕೆ ಹೇಳಿದ್ರೆ ನಾನು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಎಷ್ಟೋ ತಾಯಂದಿರು ನನ್ನ ಹತ್ರ ಕೇಳ್ತಾರೆ, ನಿಮಗೆ ಮನೆಯಲ್ಲಿ ಬಿಡ್ತಾರಾ ಅಂತ. ಮನೆಯಲ್ಲಿ ಬಿಡ್ಲಿಕ್ಕೆ ನಾವೆಂತ ಕುರಿಗಳ ಅಲ್ವಾ? ನಮ್ಮ ಸ್ವಾತಂತ್ರ್ಯ ಇದು. ಹಾಗಾಗಿ ನಾವು ಸಮಾಜಮುಖಿ ಆಗಬೇಕು ಅಥವಾ ನಾವು 4 ಜನರೊಟ್ಟಿಗೆ ಗುರುತಿಸ್ಕೊಳ್ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಮನೆಯವರನ್ನು ಕನ್ವಿನ್ಸ್ ಮಾಡಿಯೇ ಬರಬೇಕು. ಮತ್ತು ನಿಮ್ಮಲ್ಲಿ ಬೇರೆ ಬೇರೆ ಕಲೆಗಳಿದೆ, ಆ ಕಲೆಗಳನ್ನು ನೀವು ಯಾಕೆ ವಂಚಿತರಾಗಿ ಮಾಡ್ತೀರಾ? ನಿಮಗೆ ಒಂದು ಪುಸ್ತಕ ಬರೆಯುವಂಥ ಕಲೆ ಇರಬಹುದು ಅಥವಾ ನಾಟಕದಲ್ಲಿ ಅಭಿನಯಿಸುವಂಥ ಕಲೆಗಳಿರ್ಬೋದು. ನಿಮಗೆ ಇವತ್ತು ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಕಷ್ಟ ಇಲ್ಲ, ಅವಕಾಶಗಳು ತುಂಬ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅಂಥ ಅವಕಾಶಗಳನ್ನು ಎಲ್ಲೂ ಮಿಸ್ಯೂಸ್ ಮಾಡಬೇಡಿ. ಹಾಗಾಗಿ ಅವೆಲ್ಲವನ್ನು ಬಳಸ್ಕೊಂಡು ಸಮಾಜವನ್ನು ನಿಭಾಯಿಸಿ, ಕುಟುಂಬವನ್ನು ನಿಭಾಯಿಸಿ, ನಿಮ್ಮನ್ನು ನಂಬಿದಂಥ ಒಂದು ಜನರಿರ್ತಾರಲ್ಲ ಅವರಿಗೂ ಎಲ್ಲೂ ಮೋಸ ಮಾಡಬೇಡಿ. ಹಾಗಾಗಿ ಇವೆಲ್ಲವನ್ನು ನಾವು ನಿಭಾಯಿಸಿಕೊಂಡು ಹೋದಾಗ ಒಂದು ಮಾದರಿಯ ತಾಯಿಯಾಗಿರ್ಬೋದು. ಅದೆಷ್ಟೋ ತಾಯಂದಿರು ಇವತ್ತು ವಂಚಿತರಾಗ್ತಾ ಇದ್ದಾರೆ, ಅವರಲ್ಲಿ ಧೈರ್ಯದ ಸಮಸ್ಯೆ ಇರ್ಬೋದು ಅಂತ ಅನಿಸ್ಕೊಳ್ತೇನೆ ನಾನು. ಮನೆಯವರನ್ನು ಕನ್ವಿನ್ಸ್ ಮಾಡಿದರೆ ಖಂಡಿತವಾಗಿಯೂ ಆಗ್ತದೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ.
ಖಂಡಿತ ಹೌದು. ಹೌದು ವೀಕ್ಷಕರೇ, ಇನ್ನೊಂದು ನಾನು ಹೇಳಬೇಕು, ಯಾಕಂತಂದರೆ ನಾವು ಹುಟ್ಟುವಾಗಲೂ ಕೂಡ ಒಬ್ಬರೇ ಹುಟ್ಟಿರ್ತೀವಿ, ಹೋಗುವಾಗಲೂ ಕೂಡ ಒಬ್ಬರೇ ಹೋಗಿರ್ತೀವಿ. ಸೊ ದೇವರು ಎನ್ನುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಟ್ಯಾಲೆಂಟನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಯೂಸ್ ಮಾಡಿಕೊಳ್ಳಿ. ಯಾಕಂತಂದರೆ ಮನೆಯವರು ಎಲ್ಲಾದರೂ ಈಗ ಬೇಡ ಅಂತ ಹೇಳಿದರೂ ಸಹ ಅವರನ್ನು ಕನ್ವಿನ್ಸ್ ಮಾಡಿ ಆ ಒಂದು ಅವಕಾಶವನ್ನು, ಹಾಗೆ ನಿಮ್ಮಲ್ಲಿರುವಂತಹ ಒಂದು ಟ್ಯಾಲೆಂಟನ್ನು ನೀವು ಹೊರಗಡೆ ಹಾಕಿ ಅಂತ ಹೇಳ್ತಾ, ಹಾಗೆ ಮನೆಯವರಿಗೂ ಕೂಡ ಹಾಗೆ ಏನಾದರೂ ಇವಾಗ ಹೊರಗಡೆ ಕಳಿಸ್ಲಿಕ್ಕೆ ಮಗಳು ಅಂದರೆ ಹೆಣ್ಮಗಳಲ್ವಾ ಬೇಡ ಹಾಗೀಗೆ ಅಂತ ಹೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಆ ಥರ ಮನಸ್ಥಿತಿಯನ್ನು ಇಟ್ಕೊಳ್ಬೇಡಿ. ಯಾಕಂತಂದರೆ ಹೆಣ್ಣು ಮಕ್ಕಳಿಗೂ ಕೂಡ ಸಾಕಷ್ಟು ಟ್ಯಾಲೆಂಟ್ ಇರ್ತದೆ. ಹಾಗೆ ಅವರು ಹೊರಗಡೆ ಹೋದಾಗಲೂ ಕೂಡ ನಾವು ಯಾವ ರೀತಿ ಇರಬೇಕು, 4 ಜನರ ನಡುವೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ಕೇಳೋದಿಷ್ಟೇ, ನಿಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಅವಕಾಶ ಬಂದರೂ ಕೂಡ ಅದನ್ನು ಸದುಪಯೋಗಗೊಳಿಸ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಇವಾಗ ನೀವು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಫ್ಯಾಮಿಲಿ ಇದೆ, ಹಾಗೆ ಸಮಾಜ ಸೇವೆಯಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ. ಸೊ ಇನ್ನು ಮುಂದೆ ಮೂವಿಗಳಲ್ಲಿ ಅವಕಾಶ ಸಿಗುತ್ತೆ. ಸೊ ಟೋಟಲಿಯಾಗಿ ಫ್ಯಾಮಿಲಿ, ಮೂವಿ, ಸಮಾಜ ಸೇವೆ ಇವುಗಳನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮೇಡಮ್? ಇಷ್ಟರ ತನಕ ಯಾವುದೇ ಸಮಸ್ಯೆ ಬರಲಿಲ್ಲ, ಚೆನ್ನಾಗಿ ನಿಭಾಯಿಸಿದ್ದೇನೆ. ಇನ್ನು ಗೊತ್ತಿಲ್ಲ ವರ್ಕ್ ಲೋಡ್ ಹೇಗಿರ್ತದೆ ಅಂತ. ಖಂಡಿತವಾಗಿಯೂ ನನ್ನ ಕುಟುಂಬ ಇದಕ್ಕೆ ಸಹಾಯ ಮಾಡ್ತದೆ ಅಂತ ಅಂದ್ಕೊಳ್ತೇನೆ. ಮಕ್ಕಳು ತುಂಬ ಸಪೋರ್ಟೆಡ್ ನನಗೆ. ಇವಾಗ ಸಿನಿಮಾಕ್ಕೆ ಹೋಗುವಾಗ ಕೂಡ 3-4 ದಿನ ಅಲ್ಲೇ ಇರಬೇಕಾದ್ರೂ ಕೂಡ ಮಕ್ಕಳದ್ದು ನನಗೆ ಸಮಸ್ಯೆ ಆಗಲಿಲ್ಲ. ಅದನ್ನು ಮನೆಯವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಮಕ್ಕಳಿಗೆ ನಾನು ಇದರಲ್ಲಿ ಥ್ಯಾಂಕ್ ಯು ಹೇಳ್ತೇನೆ. ಅವರು ಅಮ್ಮ ನಾನು ಮಿಸ್ ಮಾಡಿಕೊಂಡೆ ಅಂತ, ಸಣ್ಣ ಸಣ್ಣ ಮಕ್ಕಳೇ ಕೂಡ. ಹಾಗಾಗಿ ಮುಂದಿನ ಅವಕಾಶಗಳನ್ನೆಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳದೆ ಎರಡಕ್ಕೂ ಸಮಪಾಲು ಕೊಡ್ತಾ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಅಂತ. ಎಸ್, ಈ ಒಂದು ಮೂವಿಯ ಬಗ್ಗೆ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ನೀವು ಹೇಳಬಹುದು. ರಾಜಮಾತೆಯಾಗಿ ಹೇಳುವಕ್ಕಿಂತ ಒಂದು ಪ್ರೇಕ್ಷಕಳಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿನಿಮಾವನ್ನು ಸಿನಿಮಾ ರೀತಿಯಲ್ಲೇ ನೋಡಿ. ಕಾಂಟ್ರವರ್ಸರಿ ಮಾಡಲಿಕ್ಕೆ 1000 ವಿಷಯಗಳಿದೆ. ಆದರೆ ನಮ್ಮ ತುಳುನಾಡಿನ ಒಬ್ಬ ಕಲಾವಿದ ಒಂದು ಒಳ್ಳೆಯ ಚಿತ್ರವನ್ನು ನಿಮ್ಮ ಕಣ್ಣ ಮುಂದೆ ತಂದಿದ್ದಾನೆ ಹೇಳಿದರೆ ಅದನ್ನು ಸಿನಿಮಾವಾಗಿ ನೋಡಿ ಅವರನ್ನು ಬೆಳೆಸಿ, ಅವರನ್ನು ಪ್ರೋತ್ಸಾಹಿಸಿ. ಯಾಕೆ ಹೇಳಿದರೆ ಅದು ಸಮಾಜದ ಒಂದು ದೊಡ್ಡ ಆಸ್ತಿ. ಕಾಂತಾರ ಮೊದಲಿನ ಚಿತ್ರ ನೋಡಿ ಅದೆಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ತುಳುನಾಡಿನ ಇದನ್ನು ಮಾಡಿದ್ದಾರೆ, ಕೋಲಾದ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಅದು ಚಿತ್ರಕ್ಕೆ ಹಾಕಬೇಡಿ, ಆ ಸಮಾಜದ ಎದುರು ತಂದಿದ್ದಾರಲ್ಲ ಜನ, ಅವರಿಗೆ ನೀವು ಅದನ್ನು ಸರಿ ಮಾಡುವಂಥ ಕೆಲಸಗಳನ್ನು ಮಾಡುವ. ಹಾಗಾಗಿ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿಕೊಂಡು ಚಿತ್ರರಂಗದ ಅದೆಷ್ಟೋ ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು. ಅವರ ಜೊತೆ ನಾವಾಗುವ. ಪ್ರೇಕ್ಷಕರಾಗಿ ಈ ಮಾತನ್ನು ಹೇಳ್ತೇನೆ. ಇನ್ನು ರಾಜಮಾತೆಯಾಗಿ ಹೇಳಬೇಕು ಹೇಳಿದ್ರೆ ಇದೊಂದೊಂದು ಅವಕಾಶ. ರಾಣಿ ಥರ ಕಂಡಿದ್ದೇನೆ ಜೀವನದಲ್ಲೂ. ಸ್ವಲ್ಪ ಲೈಫ್ ಸ್ಟೈಲ್ ಕೂಡ ಹಾಗೆ, ಎಲ್ಲಿ ಕೂಡ ಬಗ್ಗಿ ತಗ್ಗಿ ಎಲ್ಲ ಗೊತ್ತಿಲ್ಲ. ಹಾಗಾಗಿ ರಾಣಿ ಪಾತ್ರಕ್ಕೆ ಸೂಟ್ ಆಗಿದ್ದೇನೆ ಅಂತ ಅನಿಸ್ತದೆ. ಖುಷಿ ಆಯಿತು ನನ್ನನ್ನು ಆ ದೊಡ್ಡ ಚಲನಚಿತ್ರದಲ್ಲಿ ನನಗೆ ನೋಡಿ. ಮುಂದೆ ಅವಕಾಶಗಳನ್ನು ಒಳ್ಳೆ ಸದ್ಬಳಕೆ ಮಾಡ್ತೇನೆ. ಖುಷಿ ಆಯಿತು ರಾಜಮಾತೆ ನಿಮ್ಮ ಇಷ್ಟೊಂದು ಮಾತುಗಳನ್ನು ಕೇಳಿ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮಗೆ ಹೇಗೆ ಅನ್ನಿಸ್ತು ಅಂತ? NP ನ್ಯೂಸ್ ಮೊದಲಿದ್ದಾಗಿ ನಾನು ಥ್ಯಾಂಕ್ ಯು ಹೇಳಬೇಕು. ಚಿತ್ರದಲ್ಲಿ ಇದ್ದೇನೆ ಅಂತ ಹೇಳುವಾಗನೇ ವಾಸುದೇವ್ ಭಟ್ರು ಅವರು ಕಾಲ್ ಮಾಡ್ತಾರೆ, ಮೇಡಮ್ ಫಸ್ಟು ಇದು ನನ್ನದೇ ಆಗಬೇಕು ಮೇಡಮ್, ನಮ್ಮಲ್ಲೇ ಬರಬೇಕು ಅಂತ. ಅವರು ನನ್ನ ಮೇಲಿಟ್ಟಿರುವಂಥ ಅಭಿಮಾನ. ಅವರು NP ನ್ಯೂಸ್ ಮಾಡುವಕ್ಕಿಂತ ಮೊದಲೇ ನನಗೆ ಚಿರಪರಿಚಿತರು. ನನ್ನ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಪೋಸ್ಟರ್ಗಳೆಲ್ಲ ಅವರು ಮಾಡ್ತಾರೆ. ನನಗೊಂದು ಒಳ್ಳೆಯ ಸಪೋರ್ಟೆಡ್ ಆಗಿದ್ದಾರೆ. ಹಾಗಾಗಿ ಅವರ ತಂಡಕ್ಕೆ ಮತ್ತು ಅವರು ಇಲ್ಲದಂಥ ಕ್ಷೇತ್ರ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಗುರುತಿಸ್ಕೊಂಡವರು. ಹಾಗಾಗಿ ದೇವರು ಅವರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಕ್ಷೇತ್ರದಲ್ಲಿ ಅವರು ಗುರುತಿಸ್ಕೊಳ್ಳುವಂತೆ ಆಗಲಿ. NP ನ್ಯೂಸ್ ಹೇಳುವಂಥದ್ದು ಹೊಸ ತಂಡ ಆದರೂ ಕೂಡ ಒಳ್ಳೆ ಜವಾಬ್ದಾರಿಯುತವಾದ ತಂಡ. ಅದರ ಹಿಂದೆ ಕೆಲಸ ಮಾಡುವಂತಹ ಕೈಗಳು ಇದೆ ಅಲ್ಲ, ಅದೆಲ್ಲವೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಅವರಿಗೂ ದೇವರು ಒಳ್ಳೆಯ ರಕ್ಷಣೆಯನ್ನು ನೀಡಲಿ. ನನಗೊಂದು ಅವಕಾಶ ಈ ತಂಡದಲ್ಲಿ ಬಂದು ಸೇರುವಂಥದ್ದು. ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತೇನೆ. ಕಾರ್ಕಳದಲ್ಲಿ NP ನ್ಯೂಸ್, ಕಾರ್ಕಳ ಮಾತ್ರ ಅಲ್ಲದೆ ಉಡುಪಿಯಲ್ಲಿ ಕೂಡ, ಉಡುಪಿ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಳ್ಳೆ ಹೆಸರನ್ನು ಮಾಡಲಿ ಅಂತೇಳಿ ಆಶೀರ್ವದಿಸ್ತೇನೆ. ಧನ್ಯವಾದ ಮೇಡಮ್. ನಮಗೂ ಕೂಡ ತುಂಬಾ ಖುಷಿ ಆಯಿತು. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ನೀವು ನಮ್ಮ ವಾಹಿನಿಗೆ ಬಂದಿದ್ರಿ. ಯಾಕಂತಂದರೆ ಮೊನ್ನೆ ಅಷ್ಟೇ ಫಿಲ್ಮ್ ರಿಲೀಸ್ ಆಗಿದ್ದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಈ ಒಂದು ಕಾಂತಾರ ಚಾಪ್ಟರ್ 1 ಮೂವಿಯ ಸಂಪೂರ್ಣವಾದಂತಹ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಕೂಡ, ರಾಜಮಾತೆಯ ಪಾತ್ರದ ಬಗ್ಗೆ ಕೂಡ ನೀವು ನಮಗೆ ತಿಳಿಸಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಿಮಗೆ ಇನ್ನಷ್ಟು ಹೆಚ್ಚು ಅವಕಾಶಗಳು ಬರಲಿ, ಹಾಗೆ ಇನ್ನಷ್ಟು ಹೆಚ್ಚು ಮೂವಿಗಳು ಬರಲಿ, ಹಾಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೂಡ ಆ ದೇವರು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ವಾಹಿನಿಗೆ ಬಂದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಕಾಂತಾರ ಚಾಪ್ಟರ್ 1 ಮೂವಿಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ಕಾಂತಾರ ಮೂವಿಯ ರಾಜಮಾತೆಯವರು ನಮಗೆ ನೀಡಿದ್ದಾರೆ. ಅವರ ಜೊತೆ ಮಾತಾಡಿ ನಮಗಂತೂ ತುಂಬಾ ಖುಷಿಯಾಗಿತ್ತು. ಯಾಕಂತಂದರೆ ಅವರು ಮೂವಿಯಲ್ಲಿ ಮೇನ್ ರೋಲಲ್ಲಿ ಇದ್ದರೂ ಕೂಡ ತುಂಬಾ ಸಿಂಪ್ಲಿಸಿಟಿ, ತುಂಬಾ ಚಂದವಾಗಿ ಮಾತಾಡಿದರು. ನಿಮಗೂ ಕೂಡ ಈ ಒಂದು ಸಂಚಿಕೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ, ಹಾಗೆಯೇ ಕೊನೆಯದಾಗಿ ಈ ಒಂದು ಮೂವಿಗೆ ವೆರಿ ವೆರಿ ಆಲ್ ದಿ ಬೆಸ್ಟ್. ನಿಮ್ಮ ಮೂವಿ ಎನ್ನುವಂಥದ್ದು ದೇಶದಾದ್ಯಂತ, ಜಗತ್ತಿನಾದ್ಯಂತ ಪಸರಿಸಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ತಂಡದಿಂದ ಇನ್ನಷ್ಟು ಹೊಸ ಹೊಸ ಮೂವಿಗಳು ಬರಲಿ, ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮೂವಿಗಳು ಬರಲಿ, ಹಾಗೆ ನಮ್ಮ ತುಳುನಾಡು ಎನ್ನುವಂಥದ್ದು ಜಗತ್ತಿನಾದ್ಯಂತ ಫೇಮಸ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಟೀಮಿಗೆ ವೆರಿ ವೆರಿ ಆಲ್ ದಿ ಬೆಸ್ಟ್. ಹಾಗೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಮೂವಿಯನ್ನು ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ NP ನ್ಯೂಸ್, ಇದು ಭರವಸೆಯ ಬೆಳಕು. ಧನ್ಯವಾದಗಳು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.